ಸಮಯ ನ್ಯೂಸ್. ನಾನು ಕೀರ್ತಿ ಪಾಟೀಲ್. ಇಷ್ಟು ವರ್ಷದ ಬಿಗ್ ಬಾಸ್ ಸೀಸನ್ಗಳಲ್ಲಿ ನಾವು ಗೋಲ್ಡ್, ಸಿಲ್ವರ್, ಪ್ಲಾಟಿನಂ ವ್ಯಕ್ತಿತ್ವಗಳನ್ನ ನೋಡಿದ್ದೀವಿ. ಆದರೆ ಫಾರ್ ದ ಫಸ್ಟ್ ಟೈಮ್ ನಾವು ಡೈಮಂಡ್ ಕ್ಯಾರೆಕ್ಟರ್ ಇರುವಂತ ಒಬ್ಬ ವ್ಯಕ್ತಿನ ನೋಡಿದ್ದೀವಿ. ಅವರೇ ಮಿಸ್ಟರ್ ಕೀರ್ತಿ ರಾಜ್, ಅಂದ್ರೆ ಧರ್ಮ ಕೀರ್ತಿ ರಾಜ್ ಅಂತ ಹೇಳಕ್ಕೆ ಬಂದೆ. ಓಕೆ, ಪೀಪಲ್ ಕಾಂಟ್ ಅಫೋರ್ಡ್ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಅಂತ ಹೇಳ್ತಾರೆ. ಧರ್ಮ ಕೀರ್ತಿರಾಜ್ ಅವರು ಒಂದು ರೀತಿ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳ್ಬೋದು. ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಈಗ ಆಗ್ತಿದ್ದಾರೆ. ನೆಕ್ಸ್ಟ್ ಅವರ ಮಾರ್ಕೆಟ್ ಹಲ್ಚಲ್ ಎಬ್ಸಿರುವಂತಹ ಒಂದು ಸೂಚನೆ ಸಹ ಕೊಡ್ತಾ ಇದೆ. ಎಲ್ಲಿ ನಾನು ಧರ್ಮ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ, ಎಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗ ಕರಿತೀನಿ ನೋಡಿ. ಹೈ ಕ್ಯಾಡ್ಬರೀಸ್. ಹಾಯ್ ಹಾಯ್. ನೋಡಿ, ಧರ್ಮ ಅವರು ಇಲ್ಲೇ ಇದ್ದಾರೆ. ಮಾತಾಡ್ತಾ ಹೋಗೋಣ. ಒಂದಷ್ಟು ವಿಚಾರಗಳು ಅವರೊಟ್ಟಿಗೆ ನಾವು ಇವತ್ತು ತುಂಬ ಫ್ರೀಯಾಗಿ ಸಿಕ್ಕಿದ್ದಾರೆ. 2 ಡೇಸಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸಿಕ್ಕಾಪಡೆ ಬ್ಯುಸಿಯಾಗಿದ್ದಾರೆ. ಸರ್, ಲೈಫಲ್ಲಿ ಬ್ಯುಸಿಯಾಗಿರೋದು ಎಷ್ಟು ಇಷ್ಟ ನಿಮಗೆ? ಆ್ಯಕ್ಚುಲಿ ಒಂದು ಲೈಫಲ್ಲಿ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ನನಗೆ ಶುರುವಾಗೈತೆ. ಬಿಗ್ ಬಾಸ್ ಮುಖಾಂತರ ಐ ಥಿಂಕ್ ಒಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ ನನಗೆ. ಸೊ ಬ್ಯುಸಿ ಅನ್ನೋದು ನನಗೆ ತುಂಬ ಇಷ್ಟ. ಕಂಟಿನ್ಯೂಸ್ ಕೆಲಸ ಮಾಡೋದಕ್ಕೆ ಇಷ್ಟ. ಬಿಗ್ ಬಾಸಿಂದ ಮನೆಯಿಂದ ಬಂದಮೇಲೆ ಜನ ನನಗೆ ಕೊಡ್ತಾ ಇರೋ ಒಂದು ರೆಸ್ಪಾನ್ಸ್ ನೋಡಿ ಭಾಳ ಖುಷಿ ಆಗ್ತಾಯಿದೆ. ಆ್ಯಂಡ್ ಇನ್ನೂ ಬ್ಯುಸಿ ಆಗಬೇಕಂತ ಇದ್ದೀನಿ. ಒಟ್ಟಿನಲ್ಲಿ ಬ್ಯುಸಿ ಇರೋದು ಧರ್ಮ ಅವ್ರಿಗೆ ಇಷ್ಟ. ಹೌದು, ಖಂಡಿತ. ಕಂಗ್ರಾಟ್ಸ್ ನಿಮಗೆ. ಬಿಗ್ ಬಾಸ್ ಸೀಸನ್ 11ನಲ್ಲಿ ಒಂದು ಇತಿಹಾಸ ನೀವು ಕ್ರಿಯೇಟ್ ಮಾಡಿದ್ರಿ. ಕಿರ್ಚಿದ್ರೇ, ಜಗಳ ಮಾಡಿದ್ರೇ ನಮ್ಮ ಐಡೆಂಟಿಟಿ ಉಳಿಸ್ಕೊಳಕ್ಕಾಗೋದು ಅಂತ ಒಂದು ವರ್ಗ. ಆದರೆ ಆ ಇಷ್ಟು ವರ್ಷದ ಬಿಗ್ ಬಾಸ್ನಲ್ಲಿ ನೀವು ಬೇರೆಯೇ ಕ್ರಿಯೇಟ್ ಮಾಡಿದ್ರಿ. ಇಲ್ಲ, ಸೈಲೆಂಟಿಂದನೂ ಮೌನದಿಂದನೂ ನಾನು ಒಂದು ಹೊಸ ಇತಿಹಾಸ ಕ್ರಿಯೇಟ್ ಮಾಡ್ಬೋದು, ಜನರ ಮನಸ್ಸನ್ನು ತಲುಪ್ಬೋದು ಅನ್ನೋವಂಥದ್ದು ತೋರಿಸಿದ್ರಿ. ಎಲ್ಲೂ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಆ ಥರದ್ದೇನಿಲ್ಲ. ಮಾತಾಡಿದ್ದೀನಿ ಖಂಡಿತ. ಒಂದು ಕೋಪ ಅಂತ ಬಂದಾಗ, ಒಂದು ಸ್ಟ್ಯಾನ್ಸ್ ಅಂತ ಬಂದಾಗ, ನನ್ನ ಬಗ್ಗೆ ಏನಾದರೂ ಒಂದು ಕೆಟ್ಟದಾಗ ಆದಾಗ ಖಂಡಿತ ಮಾತಾಡಿದ್ದೀನಿ. ಆ್ಯಂಡ್ ಇವಾಗ ಫಾರ್ ಎಕ್ಸಾಂಪಲ್ಲು ಜಗದೀಶ್ ಅವ್ರ ವಿಷಯ ಬಂದಾಗ, ಮಾನಸ ಅವ್ರ ವಿಷಯ ಬಂದಾಗ ಒಂದು ಸ್ಟ್ಯಾನ್ಸ್ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ನನಗೆ ಹೇಳಿ ಅಂತ ಬಂದಾಗ ತುಂಬ ಧನರಾಜ್ ಅವ್ರ ಜೊತೆ ನಾನು ಮಾತಾಡಿದ್ದು. ಬಟ್ ಒಂದು ಕಡೆ ಐ ಥಿಂಕ್ ನನ್ನ ವ್ಯಕ್ತಿತ್ವನ ಬಿಟ್ಟು ನಾನು ಆಟ ಆಡೋಕ್ಕಾಗಲಿಲ್ಲ. ಸೊ ನಾನು ಐ ಥಿಂಕ್ ನಾನು ಹೆಂಗಿದ್ದೀನಿ, ಒಂದು ಕಾಂಪ್ಲಿಮೆಂಟ್ ಬಂದಿದ್ದೀನಿ ನಮ್ಮ ತಂದೆಯವರಿಂದ. ಜನ ನಿನ್ನ ತುಂಬ ಮೆಚ್ಚಿದ್ದಾರೆ, ನೀನಿರೋ ಒಂದು ವ್ಯಕ್ತಿತ್ವನ ಬಿಡದೆ ಅದೇ ಥರ ಇದೆಯಾ. ಸೊ ಅದೊಂದು ಖುಷಿ ಕೊಟ್ಟಂಥ ಒಂದು ವಿಷಯ. ಆ್ಯಂಡ್ ಮಾತಾಡೇ ಇಲ್ಲ ಅಂತ ಅಲ್ಲ. ಬಟ್ ಕೆಲವೊಂದು ಸರಿ ಐ ಡೋಂಟ್ ಥಿಂಕ್ ನಾನು ಸುಮ್ಮನೆ ಜಗಳ ಮಾಡೋದಾಗಲಿ, ಇಲ್ಲ ಯಾರ್ದೋ ಜಗಳಕ್ಕೆ ನಾನು ಮಧ್ಯದಲ್ಲಿ ಹೋಗೋದಾಗಲಿ, ಸೊ ಅದೊಂದು ನನ್ನ ಕೈಲಾಗಲಿಲ್ಲ. ಆ್ಯಂಡ್ ಎಂಜಾಯ್ಡ್ ಒಂದು ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳ್ಬೋದು ಇದು. ಓಕೆ, ವಾಕ್ ಮಾಡ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ. ಬಿಗ್ ಬಾಸ್ ಅನ್ನೋಕ್ಕೂ ಮೊದಲಾಗಿ ನೀವು ಸ್ಯಾಂಡಲ್ವುಡ್ನಲ್ಲಿ ಕ್ಯಾಡ್ಬರೀಸ್ ಆಗಿ ಮಿಂಚಿದ್ರಿ. ಅದಾದಮೇಲೆ ಬಿಗ್ ಬಾಸ್ ಅನ್ನೋಂಥ ಒಂದು ನಿರ್ಧಾರ ಮಾಡಿದ್ರಿ. ಸಾಕಷ್ಟು ಬಾರಿ ಅವಕಾಶಗಳು ಬಂದಿತ್ತಂತೆ, ನಿಮಗೆ ಆಫರ್ಗಳು ಬಂದಿತ್ತಂತೆ. ಬಿಗ್ ಬಾಸ್ಗೆ ಬನ್ನಿ ಅನ್ನೋಂಥ ಆಫರ್ನ ತಿರಸ್ಕರಿಸಿದ್ರಿ. ಆದರೆ ಈ ಬಾರಿ ಯಾಕೆ ಒಪ್ಕೊಂಡ್ರಿ? ಹೋಗಲೇಬೇಕು ಅನ್ನೋಂಥ ಮೈಂಡ್ಸೆಟ್ ಯಾಕೆ ಬಂತು ಸರ್ ನಿಮಗೆ? ಆ್ಯಕ್ಚುಲಿ ಇವಾಗ ಲಾಸ್ಟ್ ಒಂದು ಕಪಲ್ ಆಫ್ ಸ್ಟಾರ್ಟಿಂಗ್ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದಾಗ ಒಂದೆರಡು ಕರೆ ಬಂದಿತ್ತು. ಲೈಕ್ ಬರ್ತೀರಾ 2-3 ಟೈಮ್ಸ್ ಸೀಸನ್ ಸ್ಟಾರ್ಟ್ ಆದಾಗ ಹೇಳಿದರು. ಆಮೇಲೆ ಐ ಥಿಂಕ್ ಲಾಸ್ಟ್ ಇಯರ್ ಆಮೇಲೆ 1-2 ಇಯರ್ಸ್ ಬ್ಯಾಕೂ ಒಂದು ಫೋನ್ ಮಾಡಿದರು. ಲಾಸ್ಟ್ ಇಯರ್ ಆಲ್ಮೋಸ್ಟ್ ಒಂದು ವೀಡಿಯೋ ಕಾಲ್ ತನಕನೂ ಹೋಗಿತ್ತು. ಬಟ್ ಎಲ್ಲೋ ಒಂದು ಕಡೆ ನನಗೆ ಕೆಲಸದ ಒತ್ತಡ, ಲೈಕ್ ಸಿನಿಮಾಗಳು ರಿಲೀಸಿಗೆ ರೆಡಿ ಇತ್ತು. ಸೊ ಲಾಸ್ಟ್ ಇಯರ್ ನನಗೆ 3 ಸಿನಿಮಾ ಲೈನಪ್ಪಲ್ಲಿತ್ತು ರಿಲೀಸ್ಗೆ. ಆ್ಯಂಡ್ ಶೂಟಿಂಗ್ ನಡೀತಾ ಇತ್ತು. ಸೊ ಎಲ್ಲೊಂದು ಕಡೆ ಡೇಟ್ ಮ್ಯಾಚ್ ಆಗ್ತಿರಲಿಲ್ಲ. ಕೆಲವೊಂದು ಸಲ ಅವ್ರ ಡೇಟಿಗೆ ನಂದು ಒಂದು ಕ್ಲಾಶ್ ಆಗ್ತಿತ್ತು. ಸೊ ಅದಕ್ಕೆ ಡಿಸೈಡ್ ಮಾಡಿದೆ, ಲೈಕ್ ಈ ಸಲ ನಾನು ಏನು ಮಾಡ್ಕೊಂಡಿದ್ದೆ, ಬಿಗ್ ಬಾಸ್ ಸೀಸನ್ ಸ್ವಲ್ಪ ಬೇಗನೆ ಅನೌನ್ಸ್ ಆಗಿತ್ತು, ಶುರು ಆಗುತ್ತಂತ. ಸೊ ನಂದು ಒಂದಷ್ಟು ಪೆಂಡಿಂಗ್ ವರ್ಕ್ನ ಮುಗಿಸ್ಕೊಂಡು ಆಮೇಲೆ ಹೊಸ ಸಿನಿಮಾಗೆ ಸ್ವಲ್ಪ ಟೈಮ್ ಕೊಡೋಣ, ಹೊಸ ಸಿನಿಮಾ ಸೈನ್ ಮಾಡೋಕೆ ಅಂದ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡೆ. ಆ ಟೈಮಲ್ಲಿ ಬಿಗ್ ಬಾಸ್ ಅಂತ ಬಂದಾಗ ಸರಿ ನನಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಒಂದಿಷ್ಟು ವರ್ಷದಲ್ಲಿ ನನಗೂ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಸಿಗುತ್ತೆ. ಆಮೇಲೆ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಎಲ್ಲೋ ಒಂದು ಕಡೆ ಹೋದರೆ ನೆಗೆಟಿವ್ ಆಗಿಬಿಡುತ್ತೆ, ಇಲ್ಲ ಬಿಗ್ ಬಾಸ್ ಅಂದಿದ ತಕ್ಷಣ, ಬಿಗ್ ಬಾಸ್ ಮನೆ ಅಂದ ತಕ್ಷಣ ಕಿರ್ಚಾಡೋದು, ಕೂಗಾಡೋದು, ಜಗಳಾಡೋದು, ಅದನ್ನು ನಾನು ಯಾವತ್ತೂ ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ. ಯಾಕಂದರೆ ಐ ಫೀಲ್ ಒಂದು ವ್ಯಕ್ತಿತ್ವದ ಆಟ ಅದು. ಸೊ ಒಂದು ಊಟಕ್ಕೆ ನಾವೆಲ್ಲ ಥರದ ಒಂದು ಇದು ಕೇಳ್ತೀವಲ್ಲ, ರೆಸಿಪಿ ಎಲ್ಲ ಇದ್ರೂ ಚೆಂದ ಒಂದು ಊಟಕ್ಕೆ ಒಂದು. ಸೊ ಅದೇ ಥರ ಬಿಗ್ ಬಾಸ್ ಮನೆಯಲ್ಲಿ ಒಂದು ವ್ಯಕ್ತಿತ್ವ, ಐ ಥಿಂಕ್ ನನ್ನದೇ ಒಂಥರ ಒಂದು ವ್ಯಕ್ತಿತ್ವ ಇತ್ತು. ಕೆಲವರು ಒಂದು ತುಂಬ ಎನರ್ಜಿ ಲೆವೆಲ್ ಇರೋಂಥವ್ರಿದ್ರು, ಕೆಲವರು ಕಾಮಿಡಿ ಮಾಡೋವಂಥವ್ರಿದ್ರು, ಕೆಲವರು ಸುಮ್ಮನೆ ಲೈಕ್ ಕೋಪ ಅನ್ನೋದು ಬರೋಂಥವ್ರಿದ್ರು. ಸೊ ಐ ಥಿಂಕ್ ಎಲ್ಲ ಒಂದು ಮಿಕ್ಸ್ ಆದಾಗಲೇ ಅದು ಬಿಗ್ ಬಾಸ್ ಮನೆ. ಸೊ ನನ್ನ ಪಾರ್ಟಲ್ಲಿ ಐ ಥಿಂಕ್ ನಂದೇನಿದೆಯೋ ನಾನು ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಬಂದಿದ್ದೀನಿ. ಟಾಸ್ಕ್ ವಿಷಯ ಅಂತ ಬಂದಾಗ ನುಗ್ಗಿದ್ದೀನಿ ಆಡೋಣ ಅಂತ. ಆ್ಯಂಡ್ ನಾಮಿನೇಷನ್ಸ್ ಅಂತ ಬಂದಾಗ ಮಾತಾಡಿದ್ದೀನಿ. ನನಗೆ ಎಲ್ಲಾದರೂ ಒಂದು ಬೇಜಾರು ಅಂತ ಆದಾಗ, ಇಲ್ಲ ನಾಮಿನೇಷನ್ ವಿಷಯ ಬಂದಾಗ ನಂದು ಚೈತ್ರಕ್ಕೆ ಅದು ಒಂದು ಆರ್ಗ್ಯುಮೆಂಟ್ ಆಗಿರ್ಬೋದು. ಸೊ ಪ್ರತಿಯೊಂದು ಅದರಲ್ಲಿ ಎಲ್ಲಿ ಸ್ಟ್ಯಾಂಡ್ಸ್ ತೊಗೊಂಡು ತೊಗೊಂಡು ಐ ವಾಸ್ ಲೈಕ್ ಮೈ ಸೆಲ್ಫ್. ನಾನು ಎಲ್ಲೂ ಅದನ್ನು ಚೇಂಜ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ? ಹೌದು, ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇವಾಗ ನವಗ್ರಹ ಕ್ಯಾಡ್ಬರೀಸ್ ಕಣ್ಕಣಸಲಿಗೆ ಅಂತ ದರ್ಶನ್ ಸರು, ದಿನಕರ್ ಸರು ನನಗೆ ಅದು ಕೊಟ್ಟಿದ್ದು ಒಂದು ಪ್ರೊಡಕ್ಷನು, ಒಂದು ಬಿಡ್ದು. ಸೊ ಅಲ್ಲಿಂದ ನಾನು ಒಂದು ನೆಕ್ಸ್ಟು ಸಿನಿಮಾಗಳು ಮಾಡ್ಕೊಂಬಂದೆ. ಬಟ್ ಎಲ್ಲೋ ಒಂದು ಕಡೆ ಲೈಫಲ್ಲಿ ಒಂದು ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಅನ್ನೋದು ತುಂಬ ಇರುತ್ತೆ ಲೈಫಲ್ಲಿ. ಸೊ ನನ್ನ ಲೈಫಲ್ಲಿ ಎಲ್ಲೋ ಒಂದು ಕಡೆ ಒಂದು 15 ಇಯರ್ಸ್ ಆಫ್ ಜರ್ನಿ, ನಾನು ಎಲ್ಲೋ ಒಂದು
ಇನ್ನೇನು ಈ ಸಿನಿಮಾ ಹಿಟ್ ಆಗ್ಬಿಡ್ಬೋದು, ಈ ಸಿನಿಮಾ ಕೈ ಹಿಡಿಯುತ್ತೆ ಅಂದಾಗ ಎಲ್ಲೋ ಒಂದು ಕಡೆ ಅದು ಆಗ್ತಿರ್ಲಿಲ್ಲ. ಸೊ ಐ ಥಿಂಕ್ ಒಂದು ಬಿಗ್ ಬಾಸ್ ಮುಖಾಂತರ ಇವಾಗ ಅದ್ರ ಪಕ್ಕದಲ್ಲಿ ನನಗೆ ನವಗ್ರಹ, ಕಣ್ಕಣಸಲಿಗೆ ಧರ್ಮ, ಕೀರ್ತಿರಾಜ್ ಅವ್ರ ಮಗ, ಅದ್ರ ಪಕ್ಕದಲ್ಲಿ ಇನ್ನೊಂದು ಡಿಗ್ರಿ ಸೇರ್ಕೊಂಡಿರೋದು ಐ ಥಿಂಕ್ ಬಿಗ್ ಬಾಸ್ ಧರ್ಮ ಅಂತಲೂ ಬಂದಿರುತ್ತೆ. ಎಲ್ಲವನ್ನು ಲೆಕ್ಕಾಚಾರ ಹಾಕಿದಾಗ ನಿಮ್ಮ ತಂದೆ ತಾಯಿ ಇರಬಹುದು, ಇಡೀ ಕುಟುಂಬಸ್ಥರು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇರಬಹುದು, ಏನು ಹೇಳ್ತಾ ಇದ್ದಾರೆ? ನಾನು ಒಳಗಿದ್ದಾಗ, ಬಿಗ್ ಬಾಸ್ ಮನೆ ಒಳಗಿದ್ದಾಗ ಏನು ನಡೀತಾ ಇದೆ, ಏನು ಆಗ್ಬೋದು, ಎಲ್ಲೋ ಒಂದು ಕುತೂಹಲ ಇತ್ತು. ಎಲ್ಲೋ ಒಂದು ಕಡೆ ನಾನು ಸೈಲೆನ್ಸು ಇಲ್ಲ, ನಾನು ಲೈಕ್ ನಾರ್ಮಲಾಗಿರೋ ಹುಡುಗನ ಥರ ಇದ್ಬಿಟ್ರೆ ಜನ ಯಾವ ಥರ ಆಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಕೆಲವು ಒಂದು ಅವಾರ್ಡ್ ಅಂತ ಬಂದಿರುತ್ತೆ. ಸೊ ಅದು ಅಲ್ಲಿಗೆ ಒಂದು ಟಾಸ್ಕ್ ಇರುತ್ತೆ. ಸೊ ನಾಲಾಯಕ ಅಂತ ಅದು ಬಂದಾಗ ಅದನ್ನು ನಾನು ತುಂಬ ಸೀರಿಯಸ್ ಆಗಿ ತೊಗೊಂಬಿಟ್ಟೆ. ಒಂದು ಅಪ್ಸೆಟ್ ಆದೆ. ಆಮೇಲೆ ಧನರಾಜ್ ಅವ್ರ ಜೊತೆ ಒಂದು ಜಗಳ ಆದಾಗ ಹೇಳಿ ಅಂತ ಅದೊಂದು ಕ್ಲಾರಿಫೈ ಮಾಡಿಕೊಂಡೆ. ಬಟ್ ಆದರೂ ಅದೊಂದು ಎಲ್ಲೋ ಒಂದು ಕಡೆ ಅದೇನಾಯಿತು, ಹಂಗೇನಿಗೆ ಬಂತು ನನಗೆ. ಸೊ ಅದೊಂದು ಜನ ಯಾವ ಥರ ನಾನು ಇಷ್ಟಪಡ್ತಾರೋ ಇಲ್ವೋ, ಇಲ್ಲ ಏನಾದರೂ ಇಷ್ಟು ವರ್ಷ ನಮ್ಮ ತಂದೆಯವರು ಹೆಸರು ಕಾಪಾಡ್ಕೊಂಬಂದಿದ್ದು, ಒಂದು 40 ವರ್ಷ ಅವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದು, ನಾನು ಒಂದು 15 ವರ್ಷ ನಾನು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿರೋದು, ಎಲ್ಲೋ ಒಂದು ಕಡೆ ಅದಕ್ಕೇನಾದರೂ ಒಂದು ನೆಗೆಟಿವ್ ಇದಾಗುತ್ತೆ ಅಂತ ಎಲ್ಲೋ ಒಂದು ಭಯ ಇತ್ತು. ಬಟ್ ನಿಜ ಹೇಳ್ತೀನಿ, ನಾನು ಆಚೆ ಬಂದಾಗ ಒಂದು 55 ಡೇಸ್ ಅಂತ ನಾನು ತೊಗೊಳ್ಲಿಲ್ಲ. ಐ ಥಿಂಕ್ ಬಿಗ್ ಬಾಸ್ ಒಂದು ಟಾಪ್ 5 ನಾನು ಗೆದ್ದು ಬಂದಿದ್ದೀನಿ ಅಂತ ನನಗೊಂದು ಖುಷಿ ಕೊಡ್ತು. ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ನನಗೆ ಅನಿಸ್ತಾಯಿತ್ತು ಏನಾಗ್ಬೋದು ಅಂತ. ಬಟ್ ಬಂದು ಐ ಥಿಂಕ್ ನಮ್ಮ ತಂದೆಯವರು ಫಸ್ಟ್ ನನಗೆ ಬಂದು ತಪ್ಪಿಕೊಂಡು, ಆ್ಯಕ್ಚುಲಿ ಅವ್ರ ಕಣ್ಣಲ್ಲಿ ನೀರು ಹಾಕೋದು ತುಂಬ ರೇರು. ಈಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಅವ್ರ ಕಣ್ಣಲ್ಲಿ ನೀರು ನೋಡ್ಬಿಟ್ಟು ನನಗೆ ಒಂಥರ ಆಯಿತು. ಲೈಕ್ ಅವ್ರು ಹೇಳಿದ್ದು ಒಂದೇ, ಧರ್ಮ, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಜನರ ಮನ್ಸನ್ನು ಗೆದ್ದಿದ್ಯಾ, ತುಂಬ ಜನ ಫೋನ್ ಮಾಡಿದ್ದಾರೆ, ತುಂಬ ಜನ ಮಾತಾಡಿದ್ದಾರೆ. ಸೊ ಅದು ನಿನ್ನ ವ್ಯಕ್ತಿತ್ವನ ಬಿಡದೆ ನೀನು ಆಟ ಆಡಿದ್ಯಾ, ಅದನ್ನು ಮನ್ಸನ್ನು ಗೆದ್ದಿದ್ಯಾ, ಜನರ ಮನ್ಸನ್ನು ಗೆದ್ದಿದ್ಯಾ ಅನ್ನೋದು ನನಗೆ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ ಅಂತ. ಸೊ ಐ ಥಿಂಕ್ ದಟ್ ವಾಸ್ ಒಂದು ಬಿಗ್ ಕಾಂಪ್ಲಿಮೆಂಟ್. ಆಮೇಲೆ ನಾನು ಬಂದು ನನ್ನ ಕಮೆಂಟ್ ಸೆಕ್ಷನ್ನು ಮತ್ತು ಇದೆಲ್ಲ ನೋಡಿದಾಗ ಜನ ಕಮೆಂಟ್ ಮಾಡಿರೋದು, ಆಮೇಲೆ ಎಷ್ಟೊಂದು ಜನ ನನಗೆ ಐ ಥಿಂಕ್ ನೆನ್ನೆ ಮನೆ ನಾನು ಓಡಾಡಿದಾಗ ಜನ ಬಂದು ಮಾತಾಡಿಸಿದ್ದು, ಆಮೇಲೆ ಅವ್ರ ಫ್ಯಾಮ್ಲಿದ ಬಗ್ಗೆ ಎಲ್ಲ ಹೇಳ್ಕೊತಿದ್ದು. ನಿನ್ನೆ ಫಾರ್ ಎಕ್ಸಾಂಪಲ್ ಒಂದು ಗಂಡ ಹೆಂಡತಿ ಸುಮ್ಮನೆ ಹೋಗ್ತಾಯಿದ್ದು, ಅವ್ರು ಹೇಳಿದ್ರು ನನ್ನ ಮಗ ಅಳ್ತಿದ್ದ ನೀವು ಆಚೆ ಬಂದಾಗ. ಇನ್ನೊಬ್ಬರು ಯಾರೋ ಬಂದು ಹೇಳಿದ್ರು, ನಮ್ಮ ತಾಯಿ ತುಂಬ ಕಣ್ಣಲ್ಲಿ ನೀರು ಹಾಕಿದ್ರು ನಿಮ್ಮದು ಲಾಸ್ಟ್ ಸೆಂಡ್ ಆಫ್ ಇದ್ದಿದ್ದಾಗ, ಎಲಿಮಿನೇಷನ್ ಅಂತ ಆದಾಗ ನೀವು ಒಂದೊಂದು ಜಾಗಕ್ಕೆ ಹೋಗಿದ್ದು, ಅದನ್ನು ಜನ ಇಷ್ಟಪಟ್ಟಿದ್ದಾರೆ. ಅಂದರೆ ಇಟ್ ಜಸ್ಟ್ ಕೇಮ್ ನ್ಯಾಚುರಲ್. ನಾನು ಫಸ್ಟು ಚಾಮುಂಡೇಶ್ವರಿ ತಾಯಿಗೆ ನಾನು ಹೋಗಿ ನಮಸ್ಕಾರ ಮಾಡಿದೆ. ಯಾಕಂದರೆ ಅದು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಾವು ಅದು ಮುಖ ನೋಡೋದು, ಅದು ದೇವ್ರ ಮುಖ ನೋಡ್ಬಿಟ್ಟು ನಮ್ಮ ಡೇ ಸ್ಟಾರ್ಟ್ ಮಾಡ್ತೀವಿ. ಸೊ ಅದು ನನಗೆ ಒಂದು ತುಂಬ ಪೀಸ್ಫುಲ್ಲಾಗಿದ್ದದ್ದು ಅಲ್ಲಿರ್ತಿದ್ದೆ. ಆ್ಯಂಡ್ ಅಲ್ಲಿಂದ ನಾನು ಹೋಗಿದ್ದು, ನನ್ನ ರೂಮ್ ಹತ್ರ ಹೋಗಿದ್ದು, ಒಂದು 55 ಡೇಸ್ ಅದೇ ಬೆಡ್ ಮೇಲೆ ನಾನು ಮಲಗಿದ್ದು. ಅದೇನೋ ಒಂದು ಸೆಂಟಿಮೆಂಟು. ನಾನು ಮತ್ತು ಮಂಜು ಅವರು ಆ ಬೆಡ್ ಚೇಂಜೇ ಮಾಡಿರಲಿಲ್ಲ. ಒಂದು 55 ದಿನ ಯಾವ ಬೆಡ್ ಖಾಲಿ ಆದ್ರೂ ಇಬ್ಬರ ಜೊತೆಗೆ ಅದೇ ಬೆಡ್ ಮೇಲೆ ಮಲಗಿದ್ದು. ಆ್ಯಂಡ್ ಕಿಚನ್ನು ನಾನು ತುಂಬ ಮೀ ಟೈಮ್ ಅಂತ ಹಾಕ್ತಿದ್ದು, ಸ್ಪೆಂಡ್ ಮಾಡ್ತಾಯಿದ್ದು. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಜಿಮ್ ಹತ್ರ ಜಿಮ್ ಹತ್ರ ಹೋಗಿ ಬಂದೆ. ಸೊ ಐ ಥಿಂಕ್ ಎಲ್ಲ ಒಂದು ಇಟ್ ಫೆಲ್ಟ್ ವೆರಿ ಸೆಂಟಿಮೆಂಟಲ್ ಆ್ಯಂಡ್ ವೆರಿ ಇದನ್ನು. ಆಮೇಲೆ ಪ್ರತಿಯೊಬ್ಬರನ್ನು ಹತ್ತಿದ್ದು, ಕಣ್ಣಲ್ಲಿ ನೀರು ಹಾಕಿದ್ದು, ಗ್ರೇಟ್. ಇದು ಒಂದು ಜನ ಇಷ್ಟಪಟ್ಟಿದ್ದಾರೆ ಅಂತ ನನಗೊಂದು ಖುಷಿ ಆಯಿತು. ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾವ ವಸ್ತುನ ತುಂಬ ಮಿಸ್ ಮಾಡ್ಕೋತೀರಾ? ವಸ್ತು ಅನ್ನೋದು ಐ ಥಿಂಕ್ ನಾವು ಕಿಚನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಲೈಕ್ ಚಪಾತಿ ಮಾಡೋದು, ಆಮೇಲೆ ಅಲ್ಲಿ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದಿದ್ದು. ಲೈಕ್ ತುಂಬ ಎಲ್ಲರೂ ಅಲ್ಲಿ ಒಂದು ಏನಾದರೂ ಸೇರಿದ್ರೆ ಎಲ್ಲರೂ ಅಲ್ಲೇ ಕೂತ್ಕೊಂಡು ಮಾತಾಡೋದು, ನಗೋದು. ಆಮೇಲೆ ಅಲ್ಲೇ ಇದು ಹೈ ಸ್ಟೂಲ್ ಇದೆಯಲ್ಲ, ಅಲ್ಲೆಲ್ಲ ಕೂತ್ಕೊಂಡು ಮಾತಾಡೋದು. ಸೊ ಐ ಥಿಂಕ್ ಇದನ್ನು ತುಂಬ ಮಿಸ್ ಮಾಡ್ಕೊತೀನಿ. ಆಮೇಲೆ ವಿಕ್ಕಿ ಜೊತೆ ಜಿಮ್ ಮಾಡೋದು. ಐ ಥಿಂಕ್ ಜಿಮ್ಮಲ್ಲಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಮಾತು ಆಗಿರ್ಬೋದು, ಕೆಲವು ಡಿಸ್ಕಷನ್ಸ್ ಆಗಿರ್ಬೋದು, ಲಾನ್ ಏರಿಯಾನಲ್ಲಿ ವಾಕ್ ಆಗಿರ್ಬೋದು. ಐ ಥಿಂಕ್ ಇದೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಓವರಾಲ್ ಸುದೀಪ್ ಸರ್ ನಡೆಸ್ಕೊಡ್ತಾ ಇದ್ದಂತಹ ಒಂದು ವಾರದ ಕತೆ ಕಿಚ್ಚನ ಜೊತೆ ಎಲ್ಲರೂ ಕಾಯ್ತಾ ಇದ್ರು. ಕಂಟೆಸ್ಟೆಂಟ್ಸ್ ವಾರದಲ್ಲಿ ಏನೇನು ಮಾಡ್ತಾ ಇದ್ರು, ಸರ್ ಏನಂತಾರೆ, ಒಂದು ಕಡೆ ಕ್ಲಾಸ್ ತಗೋತಾರ ಅನ್ನೋದು ಒಂದು ಕಡೆ ಇದ್ದರೆ, ಇನ್ಯಾರಿಗೆ ಅವರು ಪ್ರೀತಿಯಿಂದ ಮಾತುಗಳನ್ನು ಹೇಳ್ತಾರೆ ಅನ್ನೋಂಥದ್ದು. ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇತ್ತು ಅವರಿಗೆ. ಎಲ್ಲ ಒಂದು ಕಡೆ ನಿಮ್ಗೆ ಹೇಳ್ತಾ ಇದ್ರು, ಧರ್ಮ ಅವರೇ ನೀವು ಸ್ವಲ್ಪ ಲೈಕ್ ಅಗ್ರೆಸಿವ್ ಆಗಬೇಕು ಅನ್ನೋವಂಥದ್ದು ಅವ್ರ ಲ್ಯಾಂಗ್ವೇಜಲ್ಲೇ ಹೇಳ್ತಾ ಇದ್ರು. ಅದು ನಿಮ್ಗೆ ಯಾವ ರೀತಿ ತಲುಪ್ತಾ ಇತ್ತು? ಸುದೀಪ್ ಸರ್ ಆ್ಯಕ್ಚುಲಿ ನನಗೆ ಬರೀ ಇವಾಗ ಬಿಗ್ ಬಾಸ್ ಅಂತ ಪರಿಚಯ ಆಗಿರಲಿಲ್ಲ, ಮುಂಚೆಯಿಂದ ನನಗೆ ಪರಿಚಯ ಇದ್ದಿದ್ದು. ಸೊ ಕ್ರಿಕೆಟೆಲ್ಲ ಆಡಿದ್ವಿ, CCL ಎಲ್ಲ ಆಡಿದ್ವಿ, KCC. ಸೊ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಆಮೇಲೆ ಅವರು ಮತ್ತು ದರ್ಶನ್ ಸರು, ನಾನು ಒಂದು ಇಡೀ ಗ್ರೂಪ್, ಒಂದು 2 ಗ್ರೂಪನ್ನು ಐ ಥಿಂಕ್ ಮಡಿಕೇರಿಗೆಲ್ಲ ಹೋಗಿದ್ದೀವಿ ಬೈಕಲ್ಲಿ. ಸೊ ಇನ್ನೂ ಜ್ಞಾಪಕ ಇದೆ, ನಾವು ಕೂರ್ಗ್ ಹೋಗುವಾಗ ಆ ಚಳಿ ಇದು ಏನದು ಘಾಟ್ ಸೆಕ್ಷನ್ ಮಳೆನಲ್ಲೇ ಓಡಿಸ್ಕೊಂಡು ಹೋಗಿದ್ದೀವಿ. ಆ ಚಳಿನೆಲ್ಲ ನಿಂತ್ಕೊಂಡು ಕೈ ಸೊ ಇಟ್ ಇಸ್ ಸೊ ಅದೆಲ್ಲ ನೋಡಿದ್ದಾರೆ. ಆಮೇಲೆ ಅವ್ರಿಗೂ ಲೈಕ್ ನಾನು ದರ್ಶನ್ ಸರ್ ಜೊತೆ ಕ್ಲೋಸ್ ಆಗಿದ್ದಿದ್ದು. ಅವ್ರಿಗೂ ಯಾವಾಗಲೂ ನನಗೆ ಕೇಳ್ತಿದ್ರು ಹೆಂಗಿದ್ದಾರೆ ಏನು ಅಂತ, ನಾನು ಕ್ರಿಕೆಟೆಲ್ಲ ಹೋದಾಗ. ಸೊ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ನಮ್ಮದು, ಸುದೀಪ್ ಸರ್ದು ನಂದು. ಇಟ್ ವಾಸ್ ವೆರಿ. ಆಮೇಲೆ ಅವ್ರ ಮನೆಗೆ ಹೋಗಿದ್ದೀನಿ, ಊಟಕ್ಕೆ ಹೋಗಿದ್ದೀನಿ, ಕ್ರಿಕೆಟೆಲ್ಲ ಮುಗಿಸ್ಕೊಂಡು ಹೋದಾಗ. ಆಮೇಲೆ ಅವ್ರು ಟ್ರೀಟ್ ಮಾಡೋಂಥ ರೀತಿ. ಬಟ್ ಅವ್ರಿಗೆ ಏನಂದರೆ ಒಂದು ನನಗೆ ಅಪ್ರಿಷಿಯೇಟ್ ಮಾಡೋದು, ಐ ಥಿಂಕ್ ಅವ್ರು ಅಲ್ಲಿ ಬಂದಾಗ ಅವರೇ ಬೇರೆ. ಆ ಸ್ಟೇಜ್ ಮೇಲೆ ಅವ್ರು ಬಂದು
ನಾವೆಲ್ಲ ನಿಂತ್ಕೊಂಡು ಈಗ ನೋಡ್ತಾ ಇದ್ರೆ ಅವ್ರು ಬಂದಾಗಲೇ ನಮ್ಗೊಂದು ಬೂಸ್ಟರ್ ಥರ ಅದು. ಆ್ಯಂಡ್ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಗೂ ಅವರು ಒಂದು ಕೊಡೋ ಒಂದು ಗೌರವ, ಧರ್ಮ ಅವರೇ ಅಂತಲೇ ಕರೀತಾರೆ, ತ್ರಿವಿಕ್ರಮ್ ಅವರೇ ಅಂತಲೇ ಕರೀತಾರೆ. ಸೊ ಪ್ರತಿಯೊಬ್ಬರಿಗೂ ಆ ಥರ. ಆಮೇಲೆ ಯಾರು ಚೆನ್ನಾಗಿ ಆಡ್ತಾಯಿದ್ರು ಅವ್ರಿಗೆ ಇನ್ನೂ ಎಂಕರೇಜ್ ಮಾಡಿ, ನೀವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಯಾರು ಸುಮ್ಮನೆ ಕಿರ್ಸ್ತಾ ಇರೋ ಅವ್ರಿಗೂ ಒಂದು ಇದು ಹೇಳ್ಬಿಟ್ಟು ಪಾಠ ಹೇಳ್ಬಿಟ್ಟು ಇದು ಮಾಡ್ತಾರೆ. ನನ್ನ ವಿಷಯಕ್ಕೆ ಬಂದಾಗ ಐ ಥಿಂಕ್ ಡೈರೆಕ್ಟಾಗೆ ದೇರ್ ವಾಸ್ ನೋ ಇಂಡೈರೆಕ್ಟ್ ಕೈಂಡ್ ಆಫ್ ಇದು, ಡೈರೆಕ್ಟಾಗಿ ಧರ್ಮ ಲೈಕ್ ನೀನು ಆಡಬೇಕು, ಇನ್ನೂ ಸ್ವಲ್ಪ ಇದಾಗಬೇಕು, ಯಾಕಂದರೆ ಅವ್ರು ನೋಡಿದ್ದಾರೆ ನನ್ನಲ್ಲಿ ಇನ್ನೂ ಇದೆ, ಏನೋ ಒಂದು ಇದೆ, ಇಲ್ಲಾಂದರೆ ನೀವು ಹಿಂಗೆ ಇದ್ಬಿಟ್ರೆ ಅವ್ರನ್ನ ICU ಅಲ್ಲಿದ್ದೀರಾ, ಲಾಸ್ಟ್ ಇದರಲ್ಲಿದ್ದೀರಾ, ಯು ಹ್ಯಾವ್ ಟು ಇದು ಅಂತ. ಸೊ ಆ ಥರ ನನಗೆ ಡೈರೆಕ್ಟಾಗಿ ಯೂಸ್ ಟು ಗಿವ್ ಮಿ ಸಜೆಷನ್ಸ್ ಲೈಕ್ ನೀನು ಯು ಹ್ಯಾವ್ ಟು ವೇಕಪ್, ನೀನು ಇದಿರಬೇಕಂದ್ರೆ ನೀನು ಏನಾದರೂ ಒಂದು ಇದು ಮಾಡಲೇಬೇಕು ಅಂತ. ಸೊ ಐ ಥಿಂಕ್ ಲಾಸ್ಟ್ ಅನುಷಾ ನಾಮಿನೇಷನ್ ಟೈಮಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ ಸುದೀಪ್ ಸರ್ಗೆ, ಸರ್ ಲೈಕ್ ನಾನು ಹೊರಗಿರೋ ವ್ಯಕ್ತಿತ್ವನ ನಾನು ಒಳಗೆ ತೊಗೊಂಬಂದ್ಬಿಟ್ಟಿನಿ, ಸೊ ಅದಕ್ಕೆ ಮೋಷನ್ಗೆ ಕಷ್ಟ ಆಗ್ತಾಯಿತ್ತು ಏನೋ, ಇಲ್ಲ ನನಗೆ ಐ ಆಮ್ ನಾಟ್ ಏಬಲ್ ಟು ಗೋ ಇನ್ ಹೈಯರ್ ಪ್ಲೇಸ್ ಅಂತ ಹೇಳಿದೆ. ಸೊ ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಧರ್ಮ ತುಂಬ ಚೆನ್ನಾಗಿ ಹೇಳಿದ್ರಿ, ಬಟ್ ನಾನು ಹೇಳೋದು ನಿಮ್ಮ ವ್ಯಕ್ತಿತ್ವನ ಬಿಟ್ಟು ನೀವು ಆಟ ಆಡಬೇಡಿ, ಬಟ್ ಅದ್ರ ಜೊತೆ ಏನು ಬೇಕು ಈ ಬಿಗ್ ಬಾಸ್ ಮನೆಗೆ ಸ್ವಲ್ಪ ಬೂಸ್ಟ್ ಮಾಡಿ ಅಂತ ಹೇಳಿದರು. ಸೊ ಐ ಥಿಂಕ್ ಈಸ್ ವೆರಿ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಬಿಗ್ ಬಾಸ್ ಐ ಥಿಂಕ್ ನೋಡೋದಕ್ಕೆ ಐ ಥಿಂಕ್ ಒಂದು ಕಂಟೆಸ್ಟೆಂಟ್ಸ್ಗೆ ಅಂತ ಒಂದಷ್ಟು ಫ್ಯಾನ್ಸ್ ಇದ್ದರೆ, ಇಲ್ಲ ಆ ಶೋಗೆ ಒಂದಷ್ಟು ಫ್ಯಾನ್ಸ್ ಇದ್ದರೆ, ಐ ಥಿಂಕ್ ಲಾರ್ಜರ್ ದೆನ್ ಎವ್ರಿಥಿಂಗ್ ಐ ಥಿಂಕ್ ಸುದೀಪ್ ಸರ್ನ ನೋಡೋಕ್ಕೇ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಅದರದ್ದು ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮಿಂದ. ಆ್ಯಂಡ್ ಕೆಲವೊಂದು ಕಡೆ ಅವರೇ ಹೇಳ್ಬಿಟ್ಟಿದ್ದಾರೆ, ಒಂದೆರಡು ಕಡೆ ಲೈಕ್ ನೆಕ್ಸ್ಟ್ ಸೀಸನ್ ನಾನು ಇರಲ್ಲ, ಮೋಸ್ಟ್ಲಿ ನಾನು ನಡೆಸ್ಕೊಡಲ್ಲ, ನೆಕ್ಸ್ಟ್ ಸೀಸನ್ ನಾನು ನಡೆಸ್ಕೊಡಲ್ಲ ಇದು ಶೋ ಅಂತ. ಬಟ್ ಅದು ಒಂದು ಬೇಜಾರಿದೆ, ಯಾಕಂದರೆ ಬಿಗ್ ಬಾಸ್ ಅಂತ ಬಂದಾಗ ಐ ಥಿಂಕ್ ಸುದೀಪ್ ಸರ್ದೇ ನಮಗೆ ಜ್ಞಾಪಕ ಬರೋದು. ಒಂದು ಸಿನಿಮಾ ಇವಾಗ ಒಂದು ಶೋಲೆ ಆಗಿರ್ಬೋದು, ಒಂದು ಮುಂಗಾರು ಮಳೆ ಆಗಿರ್ಬೋದು, ಒಂದು ಸ್ಟ್ಯಾಂಡರ್ಡ್ ಒಂದು ಹಿಂಗೆ ಸೆಟ್ ಆಗಿರುತ್ತೆ. ಸುದೀಪ್ ಸರು ಬಿಗ್ ಬಾಸ್ಗೆ ಅಷ್ಟು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿದ್ದಾರೆ. ಸೊ ಯಾರು ಬಂದ್ರೂ ಐ ಥಿಂಕ್ ಅಲ್ಲಿ ರಿಪ್ಲೇಸ್ಮೆಂಟ್ಗಿಂತ ಯಾರು ಬಂದ್ರೂ ಅವ್ರಿಗೂ ಗೊತ್ತಿರುತ್ತೆ ಲೈಕ್ ಇದಕ್ಕೆ ನಾವು ಹೋಗಲ್ಲ, ಬಟ್ ನಮ್ಮ ಕೆಲಸ ನಾವು ಮಾಡಬೇಕು. ಬಿಕಾಸ್ ಸುದೀಪ್ ಸರ್ ಒಂದು ಇದು ಸ್ಟ್ಯಾಂಡರ್ಡ್ ಆಫ್ ಬಿಗ್ ಬಾಸ್ ಸೆಟ್, ಲಕ್ಕಿ ಕಂಟೆಸ್ಟೆಂಟ್ ನಾವೆಲ್ಲ ಅವ್ರು ಸೆಟ್ ಮಾಡಿರೋದು. ಆಮೇಲೆ ನಾವು ಅವ್ರ ಜೊತೆ ಲಾಸ್ಟ್ ನನ್ನ ಈ ಸೀಸನ್ ನಾನು ಇದ್ದಿದ್ದು ಅವ್ರ ಜೊತೆ. ಬಟ್ ಹೋಪ್ಫುಲಿ ಅವ್ರು ಮನ್ಸು ಮಾಡಿ ನೆಕ್ಸ್ಟ್ ಇಯರ್ ಇದ್ದರೆ ಚೆನ್ನಾಗಿರುತ್ತೆ. ನಿಮ್ಮ ಲಕ್ಕಿ ಇನ್ನೊಂದಂತ ಅಂದರೆ ಏನು ಗೊತ್ತಾ ಸರ್, ದರ್ಶನ್ ಫ್ಯಾನ್ಸ್. ನೀವು ವೇದಿಕೆ ಹತ್ತದಾಗ್ಲೂ ನೀವು ಅದನ್ನ ಮೆನ್ಷನ್ ಮಾಡಿಬಿಟ್ಟೆ ಒಳಗೆ ಹೋದ್ರಿ. ಒಳಗಡೆ ಇದ್ದಾಗಲೂ ಅಷ್ಟೇ ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಇರಬಹುದು ನಿಮ್ಮನ್ನ ಪ್ರಮೋಷನ್ ಮಾಡ್ತಾ ಇದ್ರು. ಇದು ಹೊರಗಡೆ ಬಂದಾದ್ಮೇಲೆ ನೀವು ನೋಡಿದ್ರ ಮೀಮ್ಸ್ಗಳನ್ನೆಲ್ಲ? ನೋಡಿದೆ. ಐ ಮೀನ್ ಫಸ್ಟ್ಲಿ ಐ ಥಿಂಕ್ ನಾನು ದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಆಗಲೇ ನಾನು ಹೇಳ್ದಂಗೆ ಇವತ್ತು ನಂಗೆ ಅದೊಂದು ನವಗ್ರಹ ಮತ್ತು ಆ ಸಾಂಗು ಮತ್ತು ಆ ಸಿನಿಮಾ ಕ್ಯಾಡ್ಬರೀಸ್ ಅಂತ ಅವ್ರು ಏನು ನನಗೆ ಕರೆದಿದ್ದಾರೆ. ಐ ಥಿಂಕ್ ಇವತ್ತು ಈ ಅವಕಾಶ ಸಿಗೋಕ್ಕೂ ಬಿಗ್ ಬಾಸ್ ಅನ್ನೋ ಪ್ಲ್ಯಾಟ್ಫಾರ್ಮ್ ಹೋಗೋದಕ್ಕೂ ಐ ಥಿಂಕ್ ನಾನು ಸ್ಟೇಜ್ ಮೇಲೆ ಹೇಳಿದ್ದೆ, ನಾನು ಇವತ್ತು ಬಿಗ್ ಬಾಸ್ ಹೋಗ್ಬೇಕಂದ್ರೂ ಆಯಿತು. ನನ್ನ ಫಿಲ್ಮ್ ಕೀರ್ತಿರಾಜ್ ಅವ್ರ ಮಗ, ನಾನು ಕೆಲಸ ಮಾಡಿದ್ದೀನಿ, ಸಿನಿಮಾಗಳು ಮಾಡ್ಕೊಂಡಿದ್ದೀನಿ, ಬಟ್ ಇದು ಅವ್ರು ನನ್ನ ಕರಿಬೇಕು, ನಾನು ಇದು ಬರಬೇಕಂದ್ರೆ ಐ ಥಿಂಕ್ ಬಿಕಾಸ್ ಆಫ್ ಮೈ ಸಕ್ಸಸ್ ಇನ್ ನವಗ್ರಹ. ಸೊ ಐ ಥಿಂಕ್ ಅವ್ರಿಗೆ ನಾನು ಯಾವತ್ತೂ ಐಲ್ ಬಿ ವೆರಿ ಗ್ರೇಟ್ಫುಲ್. ನನ್ನ ಸ್ಟೇಜ್ ಹತ್ತಿದಾಗಲೂ ಅಷ್ಟೇ, ಸ್ಟೇಜ್ ಹೋಗೋಗ್ಲೂ ಅಷ್ಟೇ ನಾನು ಒಂದು ಮಾತು ಹೇಳಿದ್ದೆ, ಲೈಕ್ ಇವತ್ತು ನಾನು ಇಲ್ಲಿದ್ದಂದರೆ ಅವ್ರು ಕೊಟ್ಟಿರೋದು ಒಂದಿದು, ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಆ್ಯಂಡ್ ಅವ್ರ ಫ್ಯಾನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಯಾಕಂದರೆ ದರ್ಶನ್ ಸರ್ನ ಯಾವ ಥರ ಒಂದು ಪ್ರೀತಿ ಮಾಡಿ ಯಾವ ಥರ ಒಂದು ಸಪೋರ್ಟ್ ಮಾಡಿದ್ದಾರೆ. ಐ ಥಿಂಕ್ ಸುಮಾರು ಜನ ಇಲ್ಲ ನಮ್ಮ ಬಾಸ್ ಹುಡುಗ ಇವನು, ಸೊ ನಮ್ಮವರು ಅಂತ ತುಂಬ ಜನ ನಾನು ಆಚೆ ಬಂದಾಗ ಕಮೆಂಟ್ ಸೆಕ್ಷನ್ ನೋಡಿದಾಗ, ಆಮೇಲೆ ಟ್ರೋಲ್ಸು ಮತ್ತು ಮೀಮ್ಸ್ ಎಲ್ಲ ನೋಡಿದಾಗ ಲೈಕ್ ಅವ್ರ ಫ್ಯಾನ್ಸ್ ಯಾವ ಥರ ಇವಾಗ ದರ್ಶನ್ ಸರ್ಗೆ ಸಪೋರ್ಟ್ ಮಾಡ್ತಾರೆ, ಅದೇ ಒಂದು ಇದರಲ್ಲಿ ಒಂದು ಹಂತಕ್ಕೆ ನನಗೆ ಇಲ್ಲ ಚೆನ್ನಾಗಿರ್ಬೇಕು ಇವರು ಇಲ್ಲ. ಆಮೇಲೆ ಅವ್ರು ಹಾಕಿರೋ ಕಮೆಂಟ್ಸು ಹಂಗೆ ಇದೆ, ನಮ್ಮ ಬಾಸ್ ಹುಡುಗ ನೀವು ಇರಬೇಕಿತ್ತು, ಇನ್ನು ಬಿಗ್ ಬಾಸ್ ಮೇಲೆ ಇರಬೇಕಿತ್ತು. ಸೊ ಎಷ್ಟೊಂದು ಕಮೆಂಟ್ಸ್ ಆ ಥರ ಬಂದೈತೆ, ಜೈ ಡಿ ಬಾಸ್, ವಿ ಲವ್ ಯು, ಈ ಥರ ಅಂತ. ನಾನು ಆ ಥರ ಇದು ಮಾಡಿದೆ. ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ವೆರಿ ಗ್ರೇಟ್ಫುಲ್ ಟು ದರ್ಶನ್ ಸರ್ ಆ್ಯಂಡ್ ದರ್ಶನ್ ಸರ್ ಫ್ಯಾನ್ಸ್. ದರ್ಶನ್ ಸರ್ ಡಿ ಬಾಸ್ ಅಂತ ಬರುತ್ತೆ, ನಿಮ್ಮದು ಧರ್ಮ ಅವರು ಡಿ ಅಂತ ಬರುತ್ತೆ. ಸೊ ಹಾಗೂ ಫ್ಯಾನ್ಸ್ ನಿಮ್ಮನ್ನ ಬಹಳಷ್ಟು ಲೆಕ್ಕಕ್ಕೆ ತಗೊಂಡು ಸಪೋರ್ಟ್ ಮಾಡಿದ್ರು. ಅದೆಲ್ಲ ಒಂದು ಕಡೆ ಆದರೆ ಸರ್ ನಿಮಗೆ ಕಾರ್ ಕ್ರೇಜ್ ಇರ್ಬೋದು, ಬೈಕ್ ಕ್ರೇಜ್ ಇರ್ಬೋದು ಸಿಕ್ಕಾಪಟ್ಟೆ ಇದೆ. ಜೊತೆಗೆ ಕ್ರಿಕೆಟ್ ಅನ್ನುವಂಥದ್ದು, ಟೆನ್ನಿಸ್ ಆಡ್ತೀರಾ, ಸೊ ಸ್ಪೋರ್ಟ್ಸ್ ಈ ರೀತಿ ಎಲ್ಲ ನಿಮಗೆ ಸಿಕ್ಕಾಪಟ್ಟೆ ಕ್ರೇಜ್ ಇರೋದ್ರಿಂದ ನೀವು ಹೇಳಿದ್ರಿ ಸುದೀಪ್ ಸರ್ ಜೊತೆಗೆ ಕ್ರಿಕೆಟ್ ಆಡ್ತಾ ಇದ್ವಿ ನಾವು, ಒಂದಷ್ಟು ಟೂರ್ನಮೆಂಟ್ಗಳಲ್ಲಿ ನಿಮ್ಮನ್ನು ನೋಡಿದ್ದೀವಿ. ನೀವಿಬ್ಬರೇ ಇರಬೇಕಾದ್ರೆ ಹೆಚ್ಚಿನದಾಗಿ ಏನು ಮಾತಾಡ್ತಾ ಇದ್ರಿ, ಏನು ಡಿಸ್ಕಷನ್ ನಡೀತಾ ಇತ್ತು ಸುದೀಪ್ ಸರ್ದು ನಿಮ್ಮದು? ಕ್ರಿಕೆಟ್ ಅಂತ ಬಂದಾಗ ಸುದೀಪ್ ಸರ್ ತುಂಬ ಒಂದು ಕಮಿಟ್ಮೆಂಟು, ತುಂಬ ಒಂದು ಡೆಡಿಕೇಶನು. ಆಮೇಲೆ ನಾವೇನಾದರೂ ಡಿಸ್ಕಸ್ ಮಾಡುವಾಗ ಧರ್ಮ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಯು ಹ್ಯಾವ್ ಟು ಪ್ಲೇ ಈ ಥರ ಒಂದು ಈ ಓವರಲ್ಲಿ ಈ ಥರ ನೀನು ಏನಾದರೂ ಹೋದರೆ ನೀನು ಈ ಥರ ಆಡಬೇಕು ಇಲ್ಲ. ಆಮೇಲೆ ಫೀಲ್ಡಿಂಗು ಅವ್ರನ್ನ ಜಾಂಟಿ ಅಂತ ಕರೀತು, ಜಾಂಟಿ ರೋಡ್ಸ್ ಅಂತ. ಯಾಕಂದರೆ ನಾನು ಡೈವ್ ಮಾಡೋದು. ಆಮೇಲೆ ಅವರು ಧರ್ಮ ಯಾಕೋ ನೀನು ಡೈವೇ ಮಾಡ್ತಿಲ್ಲ ಇವತ್ತು ಅಂತ, ಸರ್ ಬಾಲೇ ಬಂದಿಲ್ಲ ಅಂತ. ಸೊ ಒಂದ್ಸಲಿ ಅದು ಹಂಗೆ ಆಗಿತ್ತು, ಆದಿತ್ಯ ಗ್ರೌಂಡ್ಸಲ್ಲಿ ಆಡೋವಾಗ
ಪಕ್ಕದಲ್ಲೇ ಹೋಗ್ತಾ ಇತ್ತು ನಾವು ಧರ್ಮ ನೀನೇನು ಹಂಗೆ ನೋಡ್ಕೊಂಡು ನಿಂತಿದ್ದೆ ಅಂತ ಸಾರಿ ಸರ್ ರೆಡಿ ನೆಕ್ಸ್ಟ್ ಅದು ಆ್ಯಕ್ಚುಲಿ ಇಮಿಡಿಯೇಟಾಗಿ ಬಂತು ಒಂದು ಡೈವೆಲ್ಲ ಹೊಡೆದೆ ಕ್ಲ್ಯಾಪಲ್ಲೇ ಹೊಡೆದ್ರು. ಸೊ ಹೀ ಲೈಕ್ ಆ ಥರ ಒಂದು ನನಗೆ ಸ್ಪೋರ್ಟಿವ್ ಆಗಿ ಪುಷ್ ಮಾಡೋದು. ಆ್ಯಂಡ್ ಒಂದು ಗ್ಯಾಪ್ ಆಗ್ಬಿಟ್ಟಿತ್ತು ನನಗೆ, ಒಂದು ಸಿನಿಮಾ ರಿಲೀಸ್ ಆಗಿ ಅದೇನೋ ಸ್ವಲ್ಪ ಕೈ ಹಿಡಿಲಿಲ್ಲ. ಸೊ ತುಂಬ ನಾನು ವೇಟ್ ಮಾಡ್ತಿದ್ದೆ, ಯಾವುದೂ ಸಿನಿಮಾ ಮಾಡ್ತಿರಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಜಿಮ್ ಮಾಡಿ ಎಲ್ಲ ರೆಡಿ ಆಗಿದೆ. ಆ್ಯಂಡ್ ಒಂದು ಕ್ರಿಕೆಟ್ ಗ್ರೌಂಡಿಗೆ ಹೋದಾಗ ಕ್ರಿಕೆಟಿಂಗ್ ಗ್ಲಾಸ್ ಎಲ್ಲ ಹಾಕ್ಕೊಂಡು ಹೋಗ್ತೀವಲ್ಲ, ಸೊ ಅದು ಹೋದಾಗ ಸುದೀಪ್ ಸರ್ ಕೈ ಮೇಲೆ ಹಿಂಗೆ ಹಾಕ್ಕೊಂಡು ಏನು ಮಾಡ್ತಿದ್ಯಾ, ಯಾಕೆ ಧರ್ಮ ನೀವು ಇಷ್ಟು ದಿನ ವೇಟ್ ಮಾಡ್ತಿದ್ಯಾ, ಮಾಡು, ಪೀಪಲ್ ಆರ್ ಲುಕಿಂಗ್ ಔಟ್ ಫಾರ್ ಹೀರೋಸು, ನೀನು ಯಾಕೆ ಇನ್ನೂ ಇದೇ ಬರಲಿ ಅದೇ ಬರಲಿ ಅಂತ ತುಂಬ ವೇಟ್ ಮಾಡ್ಕೊಂಡು ಕೂತಿದ್ಯಾ. ಸೊ ಇದೊಂದು ಡಿಸ್ಕಸ್ ಮಾಡ್ತಿದ್ರು ನನ್ನ ಜೊತೆ. ಮಾಡು, ಸಿನಿಮಾಗಳು ಬರ್ತಾಯಿದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ತೊಗೊಂಡು ಮಾಡು, ತಲೆ ಕೆಡಿಸ್ಕೊಂಬೇಡ, ನೆಗೆಟಿವ್ ಇದ್ರೂ ಮಾಡು, ನೆಗೆಟಿವ್ ಶೇಡ್ ಇದ್ರೂ ಮಾಡು, ಬರೀ ಇದೇ ಬರಬೇಕು ಅಂತಲ್ಲ, ನಿಂಗೆ ಏನಾದರೂ ಬೇರೆ ಆಫರ್ಸ್ ಬಂದ್ರೂ, ಲ್ಯಾಂಗ್ವೇಜಸ್ ಆಫರ್ಸ್ ಬಂದರೂ ಅದನ್ನು ಟ್ರೈ ಮಾಡು, ಲೈಕ್ ಪೀಪಲ್ ವಾಂಟ್ ಹೀರೋಸ್, ನೀನು ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತಿದ್ಯಾ ಅಂತ. ಸೊ ಐ ಥಿಂಕ್ ಅದೆಲ್ಲ ನಮ್ಮ ಮಧ್ಯದಲ್ಲಿ ಅದೆಲ್ಲ ಒಂದು ಡಿಸ್ಕಷನ್ ನಡೀತಾ ಇತ್ತು. ಆ್ಯಂಡ್ ಕಾರ್ ಕ್ರೇಜು ಬೈಕ್ ಕ್ರೇಜೆಲ್ಲ ಬಂದಾಗ ಐ ಥಿಂಕ್ ಫಸ್ಟು ನಮ್ಮ ತಂದೆಯವರಿಂದ ಅದೊಂದು ಜಾಸ್ತಿ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ BSA ಬಾಂಡಲ್ಲಿ ನನಗೆ ಕರ್ಕೊಂಡು ಹೋಗೋದು, RX ಬೈಕ್ ಇದ್ದಿದ್ದು ಅದರಲ್ಲಿ. ಆ್ಯಂಡ್ ನಮ್ಮ ಅಪ್ಪನ ಡ್ರೈವಿಂಗ್ ಸ್ಟೈಲು, ಸೊ ಚಿಕ್ಕ ವಯಸ್ಸು ಅದೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡೋದೆಲ್ಲ ಊರಿಗೆಲ್ಲ ಕರ್ಕೊಂಡು ನಮ್ಮ ಅಪ್ಪ ಅದು ಸ್ಟೈಲಾಗಿ ಓಡಿಸೋದು. ಈಗಲೂ ಡ್ರೈವರ್ ಇಟ್ಕೊಂಡಿಲ್ಲ ಅವರು, ಈಗಲೂ ಅವರೇ ಓಡಿಸೋದು. ಸೊ ಅದೆಲ್ಲ ನೋಡಿದಾಗ ಒಂದು ಇನ್ಸ್ಪಿರೇಷನು. ಆಮೇಲೆ ಅವ್ರು ಅವಾಗಲೇ JP ನಗರಲ್ಲಿ ಇದ್ದಾಗಲೇ ಬ್ಯಾಡ್ಮಿಂಟನ್ಗೆ ಹೋಗೋದು, ಡೈಲಿ ಬ್ಯಾಡ್ಮಿಂಟನ್ಗೆ ಹೋಗೋದು. ಸೊ ಅದೆಲ್ಲ ನನಗೂ ಅದು ಬಂದುಬಿಡುತ್ತೆ, ಜಿಮ್ ಮಾಡೋದು, ಟೆನ್ನಿಸ್, ಈಗಲೂ ಟೆನ್ನಿಸ್ಸು ಶೂಟಿಂಗ್ ಇಲ್ದಿರೋ ಟೈಮಲ್ಲಿ ಸಾಯಂಕಾಲ ಹೊತ್ತು ಟೆನ್ನಿಸ್ ಆಡ್ತೀನಿ. ಸೊ ಇನ್ನೊಂದು ಕಡೆ ಇದು ಬೈಕು ಕಾರ್ ಹುಚ್ಚು ಬಂದಿದ್ದು ಐ ಥಿಂಕ್ ದರ್ಶನ್ ಸರ್ನ ನೋಡಿ. ಸೊ ನಾವು BTM ಲೇಔಟ್ ಮನೇಲಿದ್ದಾಗ ಅವ್ರ ಮನೇನು BTM ಅಲ್ಲಿತ್ತು. ಆವಾಗ ಒಂದು ಸ್ಪೋರ್ಟ್ಸ್ ಬೈಕ್ ಇಟ್ಟಿರ್ತಾರೆ, ಆಮೇಲೆ ಸ್ಕೋಡಾ ಕಾರ್ ಇಟ್ಟಿರ್ತಾರೆ. ದಿನ ಬೆಳಗ್ಗೆ ನಾನು ಹೋಗುವಾಗ, ಕಾಲೇಜಿಗೆ ಹೋಗುವಾಗ, ಇಲ್ಲೇನೋ ಜಿಮ್ಗೆ ಹೋಗುವಾಗ ಅವ್ರ ಮನೆ ಹತ್ರ ಹೋಗಿ ಇವತ್ತು ಯಾವ ಕಾರ್ ತೊಗೊಂಡೋಗಿದ್ದಾರೆ, ಇವತ್ತು ಯಾವ ಕಾರಲ್ಲಿ ಅಂದರೆ ಈ ಥರ ಒಂದಿನ ಅವ್ರ ಬೈಕನ್ನ ಫಾಲೋ ಮಾಡ್ಕೊಂಡು ಬನಶಂಕರಿವರೆಗೂ ಹೋಗ್ಬಿಟ್ಟಿದ್ದೀನಿ. ನನ್ನ ಜಿಮ್ ಇರೋದು ಜಯನಗರಲ್ಲಿ, ಬಟ್ ಅವ್ರನ್ನ ಫಾಲೋ ಮಾಡ್ಕೊಂಡು ಆರಾಮಾಗಿ ಅವ್ರನ್ನ ನೋಡ್ಕೊಂಡು ನಾನು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಸೊ ಈ ಥರ ಒಂದು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೇ ನಾನು ಅವ್ರ ದೊಡ್ಡ ಫ್ಯಾನು. ಸೊ ಅವ್ರದ್ದು ಒಂದು ಅವ್ರು ಬಂದಿದ್ದ ರೀತಿ, ಅವ್ರ ಲೈಫಲ್ಲಿ ಒಂದು ಕಷ್ಟಪಟ್ಟು ಅಂಥ ದೊಡ್ಡ ವಿಲನ್ ಮಗ ಆಗಿದ್ರು, ಬಟ್ ಅವ್ರದ್ದೇ ಆದ ಒಂದು ಹಾದಿ ಇಟ್ಕೊಂಡು ಹಾಲು ಕರೆಯೋದ್ರಿಂದ ಹಿಡಿದು ಲೈಟ್ ಮ್ಯಾನ ಕೆಲಸ ಮಾಡಿ ನಿನಾಜಮ್ಗೆ ಹೋಗಿ ಅಲ್ಲಿಂದ ಒಂದು ನಾನು ನೋಡಿದ್ದು ಒಂದು ಕಾಂಟೆಸ ಕಾರು ಇದು BTM ಲೇಔಟ್ ಮನೇಲಿದ್ದಾಗ ಒಂದು ಕಾಂಟೆಸನ್ನು ವೈಟ್ ಕಲರಿಗೆ ರೀಪೇಂಟ್ ಮಾಡಿ ಅದನ್ನೇ ಯೂಸ್ ಮಾಡಿ ಇವತ್ತು ಒಂದಷ್ಟು ದೊಡ್ಡ ಮಟ್ಟಿಗೆ ಕಾರು ಇಟ್ಕೊಂಡಿದ್ದಾರೆ. ಅಂದರೆ ಐ ಥಿಂಕ್ ಒಂದು ಜರ್ನಿಯಲ್ಲಿ ಎಷ್ಟು ಯಾವ ರೀತಿ ಅವರು ಬಂದಿದ್ದು ನನಗೆ ತುಂಬ ಒಂದು ಇನ್ಸ್ಪೈರ್ ಆಗಿದ್ದು. ಆ್ಯಂಡ್ ಕ್ರೇಜ್ ಅಂತ ಹುಟ್ಟಿದ್ದು ಅವ್ರದ್ದು ಒಂದು ಕಲೆಕ್ಷನ್ಗಳು ನೋಡಿ ನನಗೂ ಭಾಳ ಕ್ರೇಜ್ ಇದ್ದಿದ್ದು. ಆಮೇಲೆ ಅವ್ರ ಜೊತೆ ಬೈಕ್ ರೈಡ್ಸ್ ನಾವು ಹೋಗ್ತಾ ಇದ್ದಿದ್ದು. ಸೊ ಹಲವಾರು ರೈಡ್ಸ್ಗಳು ಹೋಗಿದ್ದೀವಿ. ಆ್ಯಂಡ್ ಅದೆಲ್ಲ ಬಂದಿದ್ದು ಅಲ್ಲಿಂದನೂ ಬಂದೈತೆ ಒಂದಷ್ಟು ನನಗೆ ಆ ಕ್ರೇಜ್ ಎಲ್ಲ. ದರ್ಶನ್ ಸರ್, ಸುದೀಪ್ ಸರ್ ಇಬ್ಬರು ನಿಮಗೆ ಬಹಳಷ್ಟು ಆಪ್ತರು. ಹೀಗಾಗಿ ಒಂದು ಪ್ರಶ್ನೆ, ಸುದೀಪ್ ಸರ್ ಮನೆಯಲ್ಲಿ ಈಗಲೂ ಸಹ ದರ್ಶನ್ ಸರ್ ಇರುವಂಥ ಇಬ್ಬರು ಇರುವಂಥ ಫೋಟೋನ ಅವರು ತಮ್ಮ ಮನೆ ವಾಲ್ಪೇಪರಲ್ಲಿ ಹಾಕಿರುವಂಥದ್ದು. ಸೊ ದರ್ಶನ್ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಇಬ್ಬರು ಒಂದಾದರೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ನಿಜವಾಗ್ಲೂ ಖುಷಿ ಪಡ್ತಾರೆ. ಈ ಮಾತನ್ನು ಆ ದಿನದಿಂದಲೂ ಈಗಲೂ ಸಹ ಹೇಳ್ತಿರೋವಂಥದ್ದು ಅವ್ರದ್ದೇ ಆದಂಥ ಒಂದು ಫ್ಯಾನ್ಸ್ ವರ್ಗ ಇರುವಂಥದ್ದು. ಅದರಲ್ಲಿ ನೀವು ಸಹ ಒಬ್ಬರು, ನೀವು ಖುಷಿ ಪಡ್ತೀರಾ ಇಬ್ಬರು ಒಂದಾದರೆ. ನೀವು ಹೇಳಿದ್ರಿ ಸುದೀಪ್ ಸರ್ ಆಗ ಕೇಳ್ತಿರ್ತಾರೆ ದರ್ಶನ್ ಸರ್ ಹೇಗಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ ಅಂತ. ಈ ರೀತಿ ಏನಾದರೂ ಸುದೀಪ್ ಸರ್ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಬಳಿ ಏನಾದರೂ ವಿಚಾರಿಸಿದ್ದಾರಾ ದರ್ಶನ್ ಸರ್ ಬಗ್ಗೆ? ಇಲ್ಲ, ಇತ್ತೀಚೆಗೆ ಐ ಥಿಂಕ್ ನಾನು ಅವ್ರನ್ನ ಮೀಟ್ ಮಾಡಿಲ್ಲ. ಎಸ್ಪೆಷಲಿ ಇದೆಲ್ಲ ಆದಮೇಲೆ, ದರ್ಶನ್ ಸರ್ದು ಇದಾದಮೇಲೆ ನಾನು ಅವ್ರನ್ನ ಮೀಟ್ ಮಾಡಿರಲಿಲ್ಲ ಸುದೀಪ್ ಸರ್ನ. ಡೈರೆಕ್ಟ್ ನಾನು ನೋಡಿದ್ದು ಬಿಗ್ ಬಾಸ್ ವೇದಿಕೆ ಮೇಲೇ. ಸೊ ಐ ಥಿಂಕ್ ಅದ್ರ ಮುಂಚೆ ಎಲ್ಲ ನಾನು ಇಲ್ಲಿ ಹೇಟ್ರೆಡ್ ಅಂತ ಎಲ್ಲೂ ಬರಲ್ಲ. ಏನೋ ಒಂದು ಮನಸ್ತಾಪಗಳು ಆಗಿರ್ಬೋದು ಅದು ಅವ್ರವ್ರ ಮಧ್ಯದಲ್ಲಿ. ಬಟ್ ಐ ಥಿಂಕ್ ಯಾರು ಇವಾಗ ನಾನು ದರ್ಶನ್ ಸರ್ ಜೊತೆ ಕೂತ್ಕೊಂಡು ಎಲ್ಲಾದರೂ ನಾವು ಒಂದು ಡ್ರೈವ್ ಹೋದಾಗ ಇಲ್ಲ ಯಾವತ್ತೂ ಇವ್ರ ಹೆಸರು ಎತ್ತಿ ಏನು ಕೆಟ್ಟದಾಗ ಮಾತಾಡ್ಬೋದಾಗಲಿ ಇಲ್ಲ ಏನೋ ಒಂದು ಕಮೆಂಟ್ ಮಾಡೋದಾಗಲಿ ಮಾಡಿಲ್ಲ. 100%. ನಾನಂತೂ ನಾನು ಎಷ್ಟು ಸಲ ಅವ್ರ ಜೊತೆ ಇದ್ದೀನಿ. ಅವರ ಇದಾದಾಗಿಂದ ಯಾವಾಗ ಒಂಚೂರು ದೂರ ಆದರೂ ಇದ್ದರು ಅವತ್ತಿಂದ ನಾನು ಒಂದು ದಿನವೂ ಕೇಳಿಲ್ಲ ಅವ್ರ ಬಾಯಿಂದ. ಇನ್ನು ಬೇರೆಯವ್ರ ಅಕಸ್ಮಾತ್ ಏನಾದರೂ ಆ ಟಾಪಿಕ್ ಎತ್ತ ಬಂದರೆ ಬಿಡಪ್ಪ ಅದೆಲ್ಲ ಮಾತಾಡೋದು ಬೇಡ ಅಂತ ಅವರೇ ನಿಲ್ಲಿಸ್ತಾಯಿದ್ರು. ಸೊ ಆ ಥರ ಒಂದಿದೆ. ಆ್ಯಂಡ್ ಸುದೀಪ್ ಸರ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಐ ಥಿಂಕ್ ಬರೀ ಕ್ರಿಕೆಟ್ KCC ಟೈಮಲ್ಲಿ ಮೀಟ್ ಮಾಡಿದ್ದು. ಸೊ ಆಗಲೂ ಒಂದೊಂದ್ಸಲಿ ಅವರು ಆ ವಿಷಯನ ಯಾವತ್ತೂ ಎತ್ತುತ್ತಾ ಇರಲಿಲ್ಲ. ಇಲ್ಲ ಯಾವುದು ನೆಗೆಟಿವ್ ಆಗಿ ಮಾತಾಡೋದಾಗಲಿ, ಯಾರು ಅಂದರೆ ಹೇಟ್ರೆಡ್ ಅಂತ ಯಾರಿಗೂ ಇರಲ್ಲ. ಅದೇನೋ ಒಂದು ಕೆಲವೊಂದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೀವಿ, ಬಟ್ ಯಾರು ಯಾರನ್ನೂ ಹೇಟ್ ಮಾಡಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಬಟ್ ಹಿಂಗೆ ಅಂತ ಯಾವತ್ತೂ ಬಂದಿರಲ್ಲ. ಅದು ಮನಸ್ಸಲ್ಲಿ ಏನೋ ಒಂದು ಚಿಕ್ಕ ಒಂದು ಇದಾಗಿರುತ್ತೆ, ಮನಸ್ತಾಪಗಳಾಗಿರುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ಬಟ್ ಐ ಥಿಂಕ್ ಬೋತ್ ಆಫ್ ದೆಮ್ ಆ ಸೂಪರ್ ಸ್ಟಾರ್ಸ್. ಆಮೇಲೆ ತುಂಬ ಮೆಚುರಿಟಿ ಇದೆ ಇಬ್ಬರಿಗೂ. ಸೊ ಅವ್ರ ಬಗ್ಗೆ ಅವ್ರವ್ರ ಬಗ್ಗೆ ಮಾತಾಡೋಷ್ಟು ಐ ಡೋಂಟ್ ಥಿಂಕ್ ಯಾರೂ ಆ ಇದಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಇರೋಂಥದ್ದು. ಯಾಕಂದರೆ ಸುದೀಪ್ ಸರ್ನು ತುಂಬ ಅವ್ರು ಬಂದಿದ್ದ ಹಾದಿ ಅವ್ರು ನೋಡಿದ್ರೆ ಅವ್ರದ್ದು ಇಂಟರ್ವ್ಯೂಗಳೆಲ್ಲ ನೋಡಿದ್ರೆ ಈಸಿ ಇರಲಿಲ್ಲ. ತುಂಬ ಅವ್ರ ತಂದೆಯವರು ಒಂದು ಇದಿದ್ರೂ
ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದ್ರು ಬಟ್ ಅವ್ರ ಸ್ಟೋರೀಸ್ಗಳು ನೋಡಿದಾಗ ಆಮೇಲೆ ಇದೆಲ್ಲ ನೋಡಿದಾಗ ಈಸ್ ಆಲ್ಸೋ ಹ್ಯಾಡ್ ಇಸ್ ಓನ್ ಸ್ಟ್ರಗಲ್. ಸೊ ಅವ್ರದ್ದೇ ಆದಂಥ ಒಂದು ಮೆಚುರಿಟಿ ಇರುತ್ತೆ. ಸೊ ಐ ಡೋಂಟ್ ಥಿಂಕ್ ಆಮೇಲೆ ಅವ್ರಿಗೂ ಗೊತ್ತು ಇವರು ಒಂದು ದೊಡ್ಡ ಅಚೀವರು, ಇವ್ರ ಸಿನಿಮಾ ಬಂದಾಗ ಇವರು ಯಾವ ಥರ ಒಂದು ಇದಿರುತ್ತೆ, ಸುದೀಪ್ ಸರ್ ಸಿನಿಮಾ ಬಂದಾಗ ಯಾವ ಥರ ಇರುತ್ತೆ. ಐ ಥಿಂಕ್ ಇಂಡಿವಿಜುವಲಿ ದೇ ಆರ್ ಆಲ್ ಇದು. ಬಟ್ ಆಬ್ವಿಯಸ್ಲಿ ಯಾರಿಗೂ ಕೆಟ್ಟದಂತೂ ಬಯಸಲ್ಲ 100%. ಎಷ್ಟೇ ಆದರೂ ವಿ ಆರ್ ಒಂದು ಇಂಡಸ್ಟ್ರಿ, ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಒಂದು ಫ್ಯಾಮ್ಲಿ ನಾವು. ಸೊ ಆಬ್ವಿಯಸ್ಲಿ ಇದಾದಾಗ್ಲೂ ಇನ್ಸಿಡೆಂಟ್ ಆದರೂ 100% ಸುದೀಪ್ ಸರ್ಗೂ ಒಂದು ಆಬ್ವಿಯಸ್ಲಿ ನೋವಾಗಿರುತ್ತೆ, ಬೇಜಾರಾಗಿರುತ್ತೆ. ಓಕೆ, ಕಮಿಂಗ್ ಬ್ಯಾಕ್ ಟು ಬಿಗ್ ಬಾಸ್ಗಾಗಿ ಎಷ್ಟು ನೀವು ಶಾಪಿಂಗ್ ಮಾಡಿದ್ರಿ? ಆ್ಯಕ್ಚುಲಿ ಫಸ್ಟ್ ಟೈಮು ಶಾಪಿಂಗ್ ಅಂತ ಮಾಡಿದ್ದು, ಇಷ್ಟೊಂದು ಸ್ಪೆಂಡ್ ಮಾಡಿದ್ದು, ಖರ್ಚು ಮಾಡಿ, ಐ ಥಿಂಕ್ ಮೇಜರ್ ಅಂದರೆ ಬಿಗ್ ಬಾಸ್ಗೆ ನಾನು ಮಾಡಿರೋದು. ಯಾಕಂದರೆ ಹಲವಾರು ಬಾರಿ ನಾವು ಇವಾಗ ಸಿನಿಮಾ ಮಾಡಿದಾಗ ಒಂದಷ್ಟು ಪರ್ಸ್ನಲ್ ತೊಗೊಂಡಿರ್ತೀವಿ, ಆಮೇಲೆ ಪ್ರೊಡ್ಯೂಸರ್ ಕಡೆಯಿಂದನೂ ಒಂದಷ್ಟು ಬರುತ್ತೆ ಕಾಸ್ಟ್ಯೂಮ್ಸು. ಆ್ಯಂಡ್ ಪರ್ಸ್ನಲ್ ಅಂತ ತೊಗೊಂಡಾಗ ಒಂದೇ ಬಲ್ಕಲ್ಲಿ ತೊಗೊಳಲ್ಲ. ಸರಿ ಆಯಿತು, ಒಂದಿಷ್ಟು ದಿನಕ್ಕೆ ಒಂದಿಷ್ಟು ಜೀನ್ಸು, ಒಂದು ಟಿ ಶರ್ಟ್ ಎಲ್ಲಾದರೂ ಹೋದಾಗ ಕಂಡಾಗ ಒಂದಿಷ್ಟು ತೊಗೊತೀವಿ, ಬರ್ತೀವಿ, ಅದೇ ಓಡಿಸ್ತಾ ಇರ್ತೀವಿ, ಹಾಕೊತಾ ಇರ್ತೀವಿ, ಹಂಗಿರುತ್ತೆ. ಬಟ್ ಬಿಗ್ ಬಾಸಿಗೆ ಅಂತ ಒಂದು ಪ್ಲ್ಯಾನಿಂಗ್ ಇರುತ್ತೆ. ಏನು ಆಬ್ವಿಯಸ್ಲಿ ಹೋಗೋದು ಒಂದು 100 ಡೇಸ್ ಇರಬೇಕಂತಾನೆ, ಯಾರು ಒಂದು 25 ದಿನಕ್ಕೆ ಬಟ್ಟೆ ತೊಗೊಂಡೋಗ್ಬಿಡೋಣ, ಎಲ್ಲ ಶಾಪ್ ಮಾಡೋಣ ಅಂತಲ್ಲ, ಬರ್ತಾ ಇರುತ್ತೆ ಬಟ್ಟೆ ಮನೆಯಿಂದ. ಬಟ್ ಅಟ್ಲೀಸ್ಟ್ ಅಲ್ಲಿವರೆಗೂ ಒಂದಿರಷ್ಟು, ಅಂದರೆ 100 ಡೇಸ್ಗೂ ಫುಲ್ ತೊಗೊಳೋದಲ್ಲ, ಬಟ್ ಸ್ಟಾರ್ಟಿಂಗ್ ಒಂದು 4-5 ವೀಕ್ಸ್ ಇರೋಂಥದ್ದು ಬಟ್ಟೆ ತೊಗೊಬೇಕು. ಒಂದು ಇದು ಮಾಡಿದಾಗ ಒಂದು ಹಲವಾರು, ಆಮೇಲೆ ಚೆನ್ನಾಗಿ ಕಾಣಬೇಕು ಸ್ಕ್ರೀನ್ ಮೇಲೆ ಅನ್ನೋದೊಂದು ಇದ್ದೇ ಇರುತ್ತೆ. ಸೊ ನನಗೊಂದು ಮೇಜರ್ ಶಾಪಿಂಗು ಡೈಲಿ ಅದೇನಾಯಿತು, ಲಾಸ್ಟಲ್ಲಿ ನನಗೆ ಗೊತ್ತಾಯಿತು, ಸರಿ ನಾನು ಹೋಗಬೇಕು ಒಳಗಡೆ ಅಂದಾಗ ಲಾಸ್ಟಲ್ಲಿ ಅಗ್ರಿಮೆಂಟ್ ಸೈನ್ ಮಾಡೋ ಟೈಮಲ್ಲಿ ಹಲವಾರು ಸಿನಿಮಾಗಳು ಡಬ್ಬಿಂಗ್ ಮುಗಿಸ್ಬೇಕಿತ್ತು. ಸೊ ಬೆಳಗ್ಗೆ ಹೆಂಗಂದ್ರೆ ಮನೆಯಿಂದ ಬ್ಯಾಗ್ ಪಾರ್ಸಲ್ ಮಾಡಿಕೊಂಡು ಡಬ್ಬಿಂಗ್ ಮುಗಿಸ್ಕೊಂಡು ಅಲ್ಲಲ್ಲೇ ತಿನ್ನೋದು, ವಾಯ್ಸ್ ಯಾವಾಗ ಕ್ರ್ಯಾಕ್ ಆಗುತ್ತೋ ಅಲ್ಲಿಂದನೇ ಶಾಪಿಂಗು. ಸೊ ಫುಲ್ ಶಾಪಿಂಗು. ಲಾಸ್ಟ್ ಡೇ ಹೋಗೋಕ್ಕಿಂತ ಮುಂಚೆನೂ ನೈಟ್ ಶಾಪಿಂಗ್ ಮುಗಿಸ್ಕೊಂಡು ಬೆಳಗ್ಗೆ ಹೊರಟಿದ್ದು ನಾನು ಬಿಗ್ ಬಾಸ್ ಇದಕ್ಕೆ. ಜಾಸ್ತಿನೇ ಮಾಡಿದ್ದೀನಿ, ಜಾಸ್ತಿನೇ ತೊಗೊಂಡಿದ್ದೀನಿ. ಬಟ್ ಐ ಥಿಂಕ್ ಎವ್ರಿಥಿಂಗ್ ಇಸ್ ವರ್ತ್ ಇಟ್. ಆಮೇಲೆ ಎಲ್ಲೋ ಒಂದು ಕಡೆ ಮನೆ ಒಳಗಿದ್ದಾಗ ವೆಯ್ಟ್ ಲಾಸ್ ಆಯಿತಾ, ಇಲ್ಲ ಹೆಂಗೆ ಕಾಣ್ತಾ ಇದ್ದೀನಿ, ಇಲ್ಲ ಡೆಲ್ ಆಗ್ಬಿಟ್ಟಿದ್ದೀನಿ, ಆ ಮುಖ ಹೆಂಗಾಗುತ್ತೆ, ನಾನೇ ಹೇರ್ ಕಟ್ ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ, ನಾನೇ ಕಟ್ ಮಾಡ್ಕೊಂಡಿದ್ದಕ್ಕೆ ತುಂಬ ಬೆಳೆದ್ಬಿಡುತ್ತೆ ಅಂತ. ಸೊ ಅದೆಲ್ಲ ಅನಿಸಿದಾಗ ಹೆಂಗೆ ಕಾಣ್ತಾ ಇದ್ದೀನಿ, ಏನೋ ಅಯ್ಯೋ ಅಂತ ಒಂದು ಇದಿರುತ್ತಲ್ವ. ಬಟ್ ಆಚೆ ಬಂದಾಗ ನೋಡಿದಾಗ ಒಂದು ನಾರ್ಮಲಾಗಿ ಒಂದು ಟಿ ಶರ್ಟ್ ಹಾಕ್ಕೊಂಡು, ಒಂದು ಶರ್ಟ್ ಹಾಕ್ಕೊಂಡು, ಒಂದೆಲ್ಲೋ ಒಂದು ನಾನು ನೋಡಿದೆ ಒಂದಷ್ಟು ಫೋಟೋಸ್ಗಳು, ನನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈ ಆಯಿತು. ಪರವಾಗಿಲ್ಲ, ಮೇಕಪ್ಪು ಇಲ್ಲದೆ ಏನೂ ಇಲ್ಲದೆ ಆರಾಮಾಗಿ ಸ್ಕ್ರೀನ್ ಮೇಲೂ ಚೆನ್ನಾಗಿ ಕಾಣ್ತೀನಿ ಅಂತ. ಆ್ಯಂಡ್ ನನಗೊಂದು ಆಪರ್ಚುನಿಟಿ ಓಪನ್ ಆಯಿತು. ಒಂದು ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು ನನ್ನ ಆನ್ ಸ್ಕ್ರೀನ್ ಪ್ರೆಸೆನ್ಸು ನೋಡಿದ್ದಾರೆ, ಸಿನಿಮಾಲಿ ನೋಡಿದ್ದಾರೆ. ಬಟ್ ಇಲ್ಲಿ ಒಂದು ನ್ಯಾಚುರಲ್ ಆಗಿ ಇದ್ದಂಥ ಒಬ್ಬ ಹುಡುಗ ಯಾವ ಥರ ಇರ್ತಾನೆ ಅಂತ ಅವ್ರಿಗೂ ಒಂದು ಆಪರ್ಚುನಿಟಿ ಸಿಕ್ತು ನೋಡೋಕ್ಕೆ. ಸೊ ಇಲ್ಲ ಒಂದು ಕಡೆ ಎಲ್ಲ ಪ್ಲಸ್ಸೇ ಆಗೈತೆ ನನಗೆ ಬಿಗ್ ಬಾಸಿಂದ. ಐ ಥಿಂಕ್ ಎವ್ರಿಥಿಂಗ್ ಇಸ್ ಬಿಕಮ್ ಪ್ಲಸ್. ಓಕೆ ಸರ್, ಈಗ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಹೇಳಿದ್ರು, ಅಂತರಂಗ ಬಹಿರಂಗ ಚದುರಂಗ ಅನ್ನುವಂಥದ್ದು ಒಂದು ಮಾತಿದೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ನಿಮ್ಗೆ ಸ್ವಲ್ಪ ರೆಸ್ಟ್ ಕೊಡೋಣ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತೀರ ಬಿಗ್ ಬಾಸಲ್ಲಿ. ಬಿಗ್ ಬಾಸ್ ಪ್ರತಿ ಸೀಸನ್ನಲ್ಲೂ ವೆಯ್ಟ್ ಗೇನ್ ಬಗ್ಗೆ ಮಾತಾಡ್ತಿರ್ತಾರೆ. ಅಂದರೆ ಒಳಗಡೆ ಹೋಗಬೇಕಾದ್ರೆ ಎಷ್ಟಿರ್ತಾರೆ ವೆಯ್ಟು, ಹೊರಗಡೆ ಬಂದಮೇಲೆ ವೆಯ್ಟ್ ಲಾಸ್ ಖಂಡಿತವಾಗ್ಲೂ ಎಲ್ರಿಗೂ ಆಗಿರುತ್ತೆ. ನಿಮ್ಗೆ ಎಷ್ಟಾಯಿತು? ಹೋಗೋವಾಗ ಎಷ್ಟಿದ್ರಿ? ನಿಮ್ಮ ವೆಯ್ಟ್ ಎಷ್ಟಿತ್ತು? 75 ಇದ್ದು 70 ಆಗಿದ್ದೀನಿ, ಒಂದು 4-5 kg ಕಮ್ಮಿ ಆಗಿದ್ದೀನಿ. ಬಟ್ ಅದು ಒಂಥರ ಒಳ್ಳೆಯದೇ ಅನಿಸ್ತಾ ಇದೆ. ಲೈಕ್ ಒಂದು ಅನ್ವಾಂಟೆಡ್ ಫ್ಯಾಟ್ ಅಂತ ನಾವು ಏನು ಹೇಳ್ತೀವಿ ಬಾಡಿನಲ್ಲಿ, ಅದೆಲ್ಲ ಕಮ್ಮಿ ಆಗೈತೆ. ಸೊ ಇವಾಗ ಒಂದು ವರ್ಕೌಟಿಂದ ಶುರು ಮಾಡಿದ್ರೆ ಐ ಥಿಂಕ್ ಒಂದು ತುಂಬ ನನಗೂ ಒಂದು ಹೆಲ್ಪ್ ಆಗುತ್ತೆ, ಪ್ಲಸ್ ಆಗುತ್ತೆ. ಒಂದು ಲೀನ್ ಫಿಸಿಕ್ಕು ಬಾಡಿ ಅಂತ ಒಂದು ಬೇಕು. ಮತ್ತೆ ಒಂದು 2 ತಿಂಗಳು, 1.5 ತಿಂಗಳು, 2 ತಿಂಗಳು ಬೇಕು ಮತ್ತೆ ಅದನ್ನು ವಾಪಸ್ ಎನರ್ಜಿ ಬರೋಕ್ಕೆ. ಒಳಗಡೆ ಹೋಗಬೇಕಾದ್ರೆ ಅನುಷಾ ಹಾಗೂ ನೀವು ಒಟ್ಟಿಗೆ ಹೋದ್ರಿ. ಬಟ್ ಎಲ್ಲೋ ಒಂದು ರೀತಿ ಅನುಷಾ ಅವರು ಬಂದಾದಮೇಲೆ ನೆಕ್ಸ್ಟ್ ಎಪಿಸೋಡಲ್ಲಿ ನೀವೇ ಬಂದ್ರಿ. ಫ್ಯಾನ್ಸ್ ಅದನ್ನು ಸಹ ಗಮನಿಸಿದ್ರು. ಏನಾದರೂ ಕಾಮೆಂಟ್ಸ್ ಅದ್ರ ಬಗ್ಗೆ ಬಂದಾಗ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದಾದರೆ? ಐ ಥಿಂಕ್ ಇಟ್ಸ್ ಆಲ್ ನಾಮಿನೇಷನ್ ಪ್ರಕ್ರಿಯೆ. ಅವಾಗ ನೇರವಾಗಿ ನಾಮಿನೇಟ್ ಆಗಿದ್ದರು. ಬಟ್ ಎಲ್ಲೋ ಒಂದು ಕಡೆ ಆ ವೀಕಲ್ಲಿ ಅವರು ಟಾಸ್ಕ್ ತುಂಬ ಚೆನ್ನಾಗಿ ಆಡಿದರು. ಆಮೇಲೆ ಸುರೇಶ್ ಅವ್ರನ್ನ ತುಂಬ ಚೆನ್ನಾಗಿ ಚೇಂಜ್ ಮಾಡಿದರು. ಅವ್ರು ಯಾವ ಥರ ಒಂದು ಸುರೇಶ್ ಅವರು ಸ್ವಲ್ಪ ಕೋಪ ಮತ್ತು ಇದೆಲ್ಲ ಇದ್ದಿದ್ದು ಸ್ವಲ್ಪ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ರು. ಆ್ಯಂಡ್ 3 ಅವರು ಐ ಥಿಂಕ್ ಒಂದು ಬಾಕ್ಸ್ ಟಾಸ್ಕಲ್ಲಿ ಒಂದು ಬಾಕ್ಸ್ನ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಪರ್ಫಾರ್ಮ್ ಮಾಡಿದರು ಆ ವೀಕಲ್ಲಿ. ಆಮೇಲೆ ಅವ್ರಿಗೆ ಅಂತ ಒಂದು ಮಾತು, ಒಂದು ಸ್ಟ್ಯಾಂಡ್ಸ್ ತೊಗೊಂಡ್ರು. ಅವ್ರು ಎಲ್ಲೋ ಒಂದು ಯಾವುದೋ ಒಂದು ವಿಷಯಗಳಿಲ್ಲ. ಸೊ ಆ ವೀಕಲ್ಲಿ ಅವ್ರು ಹೋಗಿದ್ದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಪರ್ಫಾರ್ಮೆನ್ಸ್ ಇದ್ದು ನಾವಿಬ್ಬರು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಬೇಕಿತ್ತಲ್ಲ ಆ ಲಾಸ್ಟ್ 2ನಲ್ಲಿ. ಯಾಕಂದ್ರೆ ನಂದು ಆ ವೀಕಲ್ಲಿ ಸ್ವಲ್ಪ ಚೆನ್ನಾಗಿತ್ತು. ಐಶ್ವರ್ಯ ಅವ್ರ ಜೊತೆ ಒಂದು ಜೋಡಿ ಟಾಸ್ಕು ಚೆನ್ನಾಗಿ ಆಗಿತ್ತು, ಒಂದು ಡ್ಯಾನ್ಸ್ ಅಂತ ಚೆನ್ನಾಗಿತ್ತು. ಆಮೇಲೆ ನಮ್ಮದು ಒಂದು ಟಾಸ್ಕ್ ಆಗ 2.5 hours ತನಕ ಅದು ಇಟ್ಕೊಂಡಿದ್ವಿ. ಆಮೇಲೆ ಟಾಸ್ಕಲ್ಲಿ ಮಂಜಣ್ಣನ ಜೊತೆ ತುಂಬ ಒಂದು ಟಗ್ ಆಫ್ ಇತ್ತು ನಂದು ಅವ್ರದ್ದು. ಸೊ ಅದೆಲ್ಲ ನೋಡಿದಾಗ ಅಯ್ಯೋ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಆದಮೇಲೂ ಇಲ್ಲೇ ನಿಂತಿದ್ದೀವಲ್ಲ, ಮತ್ತೆ ನಾಮಿನೇಷನ್ ಇದರಲ್ಲಿ ಲಾಸ್ಟ್ ಎಲಿಮಿನೇಷನ್ ನಿಂತಿದ್ದೀವಿ ಅಂತ ಬೇಜಾರಾಯಿತು. ಬಟ್ ಐ ಥಿಂಕ್ ಅಗೇನ್ ಇಟ್ಸ್ ಆಲ್ ಅಬೌಟ್ ವೋಟಿಂಗ್ ಆ್ಯಂಡ್ ಜನರದ್ದು ಒಂದು ಡಿಸಿಷನ್ನು. ಸೊ ಅದಕ್ಕೆ ನಾವೆಲ್ಲ ತಲೆಬಾಗಲೇಬೇಕು. ಆ್ಯಂಡ್ ನೆಕ್ಸ್ಟ್ ವೀಕ್ ಅಂತ ಬಂದಾಗ ನಂದು ಎಲಿಮಿನೇಟ್ ಆಗುತ್ತೆ. ನಾನೇ ಎಲಿಮಿನೇಟ್ ಆಗ್ತೀನಿ. ಸೊ ಬ್ಯಾಕ್ ಟು ಬ್ಯಾಕ್ ಅವ್ರದ್ದಾದ್ಮೇಲೆ ನಂದು. ಆ್ಯಂಡ್ ನಂದು ಐ ಥಿಂಕ್ ಜನ ಎಲ್ಲೋ ಒಂದು ಕಡೆ ಬೇಡ, ಮೋಸ್ಟ್ಲಿ ವ್ಯಕ್ತಿತ್ವ ಹಿಂಗೆ ಇದ್ದರೆ ಸಾಕು, ಹಿಂಗೆ ಆಚೆ ಬಂದರೆ ಒಳ್ಳೆಯದು ಅಂತ ಮೋಸ್ಟ್ಲಿ ಅವ್ರಿಗೂ ಅನಿಸಿರ್ಬೋದು. ಬಟ್ ಐ ಥಿಂಕ್ ಜನ ವೋಟ್ ಮಾಡಿದ್ದಾರೆ 100%, ಇಲ್ಲ ಅಂತಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಇದು.
ಸರ್ ಎಲ್ಲೋ ನಿಮ್ಮ ಹಾಗೂ ಅನುಷಾ ಅವರ ಫ್ರೆಂಡ್ಶಿಪ್ನ ಲವ್ ಸ್ಟೋರಿವರೆಗೂ ತೊಗೊಂಡು ಹೋಗ್ಬಿಟ್ಟಿದ್ರು. ಅಂದರೆ ಆ ರೀತಿ ಒಂದು ಅಭಿಪ್ರಾಯ ಇರ್ಬೋದು. ಕಪಲ್ ತುಂಬ ಚೆನ್ನಾಗಿದೆ, ಕ್ಯೂಟ್ ಪೇರ್ ಆಗಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೀವು ಸಿನಿಮಾನು ಒಟ್ಟಿಗೆ ಮಾಡಿದ್ರಿ, ಹಾಗಾಗಿ ಬಿಗ್ ಬಾಸಲ್ಲೂ ಸಹ ನಿಮ್ಮ ಒಂದು ಫ್ರೆಂಡ್ಶಿಪ್ ಆ ರೀತಿ ಕಾಣಿಸ್ತಿತ್ತೋ ಏನೋ ಜನರಿಗೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಅನುಷಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾವೊಂದು ಸಿನಿಮಾ ಮಾಡಿರ್ತೀವಿ 2018 ಒಂದು ಸಿನಿಮಾ. ಸೊ ಆ ಸಿನಿಮಾ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಸೆಟ್ಟಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು ಆಗಿರುತ್ತೆ ನಮ್ಮಿಬ್ಬರ ಮಧ್ಯದಲ್ಲಿ. ಆಲ್ಮೋಸ್ಟ್ ನಾನು ಬಿಗ್ ಬಾಸ್ ಬರೋಕ್ಕೆ ಮುಂಚೆ ಐ ಥಿಂಕ್ ಲಾಸ್ಟ್ ಇಯರ್ ಬರ್ಡೇ ಕರೆದಿದ್ರು, ಅವಾಗ ಹೋಗಿದ್ದೆ. ಬಟ್ ಒಂದು ವರ್ಷ ಆಲ್ಮೋಸ್ಟ್ ನಾವು ಮಾತಾಡೇ ಇರಲಿಲ್ಲ. ನೆಕ್ಸ್ಟ್ ಬ್ಯಾಂಗ್ಳೂರ್ನಂತ ಒಂದು ಸಿನಿಮಾ ನಮ್ಮಿಬ್ಬರದ್ದು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಮಾತಾಡಿರ್ತೀವಿ. ಆ್ಯಂಡ್ ಅದಾದಮೇಲೆ ಐ ಥಿಂಕ್ ಬರೀ ಡಬ್ಬಿಂಗ್ ಟೈಮಲ್ಲೆಲ್ಲೋ ಸಿಕ್ಕಿರ್ತೀವಿ. ಬಟ್ ಬಿಗ್ ಬಾಸಿಗೆ ಬರೋದು ನನಗೆ ಗೊತ್ತೇ ಇರಲ್ಲ, ತುಂಬ ಸರ್ಪ್ರೈಸಿಂಗ್. ಅವ್ರಿಗೂ ಗೊತ್ತಿರಲ್ಲ ನಾನು ಬರ್ತಾಯಿನಂತ. ಐ ಥಿಂಕ್ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇಬ್ಬರಿಗೆ. ಆ್ಯಂಡ್ ಅಲ್ಲಿ ಐ ಥಿಂಕ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹಳೆ ನಮ್ಮ ಫ್ರೆಂಡ್ಶಿಪ್ ಏನಿದೆಯೋ ಒಂದು ಬಾಂಡ್ ಮತ್ತೆ ಒಂದು ಫ್ರೆಂಡ್ಶಿಪ್ ಹಂಗೆ ಶುರು ಆಯಿತು. ಬಟ್ ಒಂದಂತೂ ನಿಜ, ಅದೊಂದು ಕ್ಲಾರಿಟಿ, ವಿ ಆರ್ ವೆರಿ ಗುಡ್ ಫ್ರೆಂಡ್ಸಾಗೇ ಇದ್ವಿ, ಇವಾಗಲೂ ಫ್ರೆಂಡ್ಸ್ ಆಗಿದ್ದೀವಿ, ಮುಂದೆನೂ ಫ್ರೆಂಡ್ಸಾಗೇ ಇರ್ತೀವಿ. ಅವ್ರದ್ದೇ ಆದಂಥ ಒಂದು ಲೈಫ್ ಪ್ಲ್ಯಾನ್ಸ್ ಇದೆ, ನಮ್ಮದೇ ಆದಂಥ ಒಂದು ಲೈಫ್ ಪ್ಲ್ಯಾನ್ಸ್ ಇದೆ. ಬಟ್ ಫ್ರೆಂಡ್ಶಿಪ್ ಥರನೇ ತುಂಬ ಚೆನ್ನಾಗಿದೆ ಆ್ಯಂಡ್ ವಿ ಆರ್ ಹ್ಯಾಪಿ ಬೀಯಿಂಗ್ ಗುಡ್ ಫ್ರೆಂಡ್ಸ್ ಅಂತ. ಚಪಾತಿ ಅನ್ನೋ ಒಂದು ಪದ ನಿಮಗೆ ಯಾವ್ದು ರೀತಿ ತೊಗೊಂಡ್ರಿ ನೀವು? ಅದು ಆ್ಯಕ್ಚುಲಿ ಫಸ್ಟ್ ಸುದೀಪ್ ಸರ್ ಚಪಾತಿ ಅಂತ ಸರ್ಪ್ರೈಸ್ ಆಯಿತು, ಚಪಾತಿನ ಏನಕ್ಕೆ ಹಿಂಗೆ ಕರೀತಾ ಇದ್ದಾರೆ ಅಂತ. ಬಟ್ ಆ್ಯಕ್ಚುಲಿ ಆಮೇಲೆ ಒಂದು ಟಾಸ್ಕ್ ಅಂತ ಬಂದಾಗ, ಪಕ್ಷದ ಟಾಸ್ಕ್ ಅಂತ ಬಂದಾಗ ಜನ ಎಲ್ಲ ಬಂದಿರ್ತಾರೆ ನಮ್ಮ ಅಲ್ಲೇ. ಎಲ್ಲರೂ ಒಬ್ರೊಬ್ರು ಜೈ ಅಂತ ಇದ್ದರೆ ಒಬ್ಬರು ನನಗೆ ಚಪಾತಿ ಧರ್ಮ ಕೀರ್ತಿರಾಜ್ಗೆ ಜೈ ಅಂತ, ಏನು ಗುರು ಅಂತ ಚಪಾತಿ ಕ್ಯಾಡ್ಬರೀಸ್ ಅಂತ ಹಂಗಿದ್ದು ನನ್ನ ಹೆಸರು ಇದ್ದಿದ್ದನ್ನು ಚಪಾತಿಗೆ ಚೇಂಜ್ ಮಾಡ್ಬಿಟ್ಟಂತ. ಸರ್ ಅದು ಸುದೀಪ್ ಸರ್ ನೀವು ಕೊಟ್ಟಿರೋದು ಇನ್ನೊಂದು ಬಿರ್ದು ಸರ್ ಅಂತ. ಅವಾಗ ಒಂದು ಸ್ಪಾಟ್ ಕರೆಕ್ಟ್, ಆ್ಯಕ್ಚುಲಿ ಹೌದು, ಅದರಲ್ಲೇನು ಚೆನ್ನಾಗಿದೆ. ಅವ್ರ ಪಾಪ ಹೇಳಿದ್ದು ಮನಸ್ಸಾರ ಪ್ರೀತಿಯಿಂದ ಹೇಳಿರ್ತಾರೆ. ಯಾಕಂದರೆ ನಾನು ಕಿಚನಲ್ಲಿ ತುಂಬ ಚಪಾತಿ ಸುಡೋದು ಮತ್ತು ಇದು ಅದೆಲ್ಲ ಮಾಡ್ತಿದ್ದೆ, ಚಪಾತಿ ಮಾಡೋದು ಅನುಷಾ ಜೊತೆ ಆಗಿರ್ಬೋದು, ಐಶ್ವರ್ಯ ಭವ್ಯ ಎಲ್ಲರೂ. ಅದರಲ್ಲಿ ಒಂದು ಕಿಚನ್ ನನ್ನ ಮೀ ಟೈಮ್ ಅಲ್ಲಿ ತುಂಬ ತೊಗೊತಿದ್ದೆ. ಸೊ ಅದು ಐ ಥಿಂಕ್ ಅದನ್ನು ನೋಡಿ ಆಮೇಲೆ ಒಂದೇ ಒಂದು ವೀಡಿಯೋ ಬಂದಿತ್ತು, ಜಗದೀಶ್ ಅವ್ರು ಜಗಳ ಆವಾಗ ಚಪಾತಿ ತಿನ್ನಿಸ್ತಾ ಇದ್ದಿದ್ದು. ಸೊ ಅದಕ್ಕೆ ಮೋಸ್ಟ್ಲಿ ಏನೇ ಆಗಲಿ ವೈರಲ್ ಆಯಿತು, ತಲೆ ಮೇಲೆ ತಲೆ ಬೀಳಲಿ, ಬಟ್ ಇವರಿಬ್ಬರು ಅಂತ ಆರಾಮಾಗಿ ಚಪಾತಿ ತಿನ್ಕೊಂಡಿರ್ತಾರಂತ. ಬಟ್ ಅದು ಆಮೇಲೆ ಹೋಗಿದ್ದು ಬಿಡಿಸಿದ್ದು ನಾನೇ, ಚೈತ್ರಕನ ಬಿಡಿಸಿ, ಜಗದೀಶ್ ಅವರನ್ನ ಮಾತಾಡಿಸಿ ಬಿಡಿಸಿ ಅದೆಲ್ಲ ಮಾಡಿದ್ದು. ಬಟ್ ಆ ಮೂಮೆಂಟ್ಗೆ ಒಂದು ನಿಮಿಷ ತಿನ್ಕೊಂಡು ಹೋಗ್ಬಿಡೋಣ, ಇನ್ನೇನು ಗಲಾಟೆ ಶುರು ಆಯ್ತಲ್ಲ ಅಂತ ಹೋಗಿದ್ದು. ಸೊ ಅದಕ್ಕೆ ಐ ಥಿಂಕ್ ಸುದೀಪ್ ಸರ್ ಅದು ಚಪಾತಿ ಅಂತ ಇದು ಮಾಡಿದ್ದು. ಬಟ್ ಇಟ್ಸ್ ಆಲ್ ಸ್ಪೋರ್ಟಿವ್ ತೊಗೊಂಡಿದ್ದೀನಿ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಫೈನಲಲ್ಲಿ ಯಾರ್ಯಾರು ಇರಬಹುದು? ಇಬ್ಬರು ಐ ಥಿಂಕ್ ನನ್ನ ತಿಳಿದ ಪ್ರಕಾರ ಒಂದು ಟಾಪ್ 5 ಅಂತ ನನ್ನ ಲಿಸ್ಟಲ್ಲಿರೋದು ಐ ಥಿಂಕ್ ಮಂಜಣ್ಣ ಒಂದು ಗೇಮ್ ಚೇಂಜರ್, ಅವರು, ತ್ರಿವಿಕ್ರಮ್ ಡೆಫಿನೆಟ್ ಟಾಪ್ 5ನಲ್ಲಿ. ಆ್ಯಂಡ್ ಶಿಶಿರು ಸ್ವಲ್ಪ ಅವ್ರು ವಾಪಸ್ ಮೊದಲು ಹೆಂಗಿದ್ರು ಅವರು ಅದೇ ಥರ ವಾಪಸ್ ಆದರೆ ಐ ಥಿಂಕ್ ಅವರೂ ಒಂದು ಒಳ್ಳೆ ಚಾನ್ಸ್. ಹನುಮಂತು ಡೆಫಿನೆಟ್ ಟಾಪ್ 5, ಯಾಕಂದರೆ ಆ ಮನುಷ್ಯ ಒಂದು ತುಂಬ ಮುಗ್ಧವಾದ ಒಂದು ಮನಸ್ಸಿರೋದು ಮನುಷ್ಯ. ಆ್ಯಂಡ್ ತುಂಬ ಒಳ್ಳೆ ಇದಿದೆ, ಟಾಸ್ಕ್ಗಳೆಲ್ಲ ಪರ್ಫಾರ್ಮ್ ಮಾಡೋಂಥದ್ದು ಒಂದು ಕೆಪಾಸಿಟಿ ಇದೆ. ಆ್ಯಂಡ್ ಐ ಥಿಂಕ್ ಫಿಫ್ತಿಗೆ ಐ ಥಿಂಕ್ ಭವ್ಯ ಮತ್ತು ಐಶ್ವರ್ಯ ಮಧ್ಯದಲ್ಲೂ ಒಂದು ಒಳ್ಳೆ ಇದಿರುತ್ತೆ. ಆ್ಯಂಡ್ ಇವರು ಗ್ಯಾಪಲ್ಲಿ ಇವರು ನುಗ್ಬೋದು, ಯಾರು ನಮ್ಮ ಶೋಭಾ ಅವರು. ಒಂದೇ ವಾರ ಅವ್ರನ್ನ ನೋಡಿದ್ದು ನಾನು, ಬಟ್ ಅವ್ರ ಮಾತಲ್ಲಿ ತೂಕ ಇದೆ. ಸೊ ಆ್ಯಂಡ್ ಟಾಸ್ಕು ಚೆನ್ನಾಗಿ ಆಡ್ತಾರೆ. ನೆಕ್ಸ್ಟ್ ವಾರ ಹೊರಗಡೆ ಬರುವಂತಹ ಕಂಟೆಸ್ಟೆಂಟ್ ಅಂದರೆ ಯಾರು? ಐ ಥಿಂಕ್ ಇವಾಗ ಬಾಟಮ್ 2ನಲ್ಲಿ ಯಾರ್ಯಾರಿದ್ರು, 3ನಲ್ಲಿ ಯಾರ್ಯಾರಿದ್ರು, ಅವ್ರಿಗೂ ಇನ್ನೊಂದು ಏನಾದರೂ ಮತ್ತೆ ನಾಮಿನೇಟ್ ಆಗುತ್ತೆ, ಮೋಸ್ಟ್ಲಿ ಕಷ್ಟ ಆಗುತ್ತೆ. ಸೊ ಈ ಸಲ ನಾವು ಬಾಟಮ್ 3ಯಲ್ಲಿದ್ದಾಗ ಗೌತಮಿ ಅವರು, ನಾನು ಮತ್ತು ಚೈತ್ರಕ. ಸೊ ಈ ಸಲಿನೂ ಅಕಸ್ಮಾತ್ ಆ ಥರ ಬಂದರೆ ಎನಿಬಡಿ ಕ್ಯಾನ್ ಕಮ್ ಔಟ್, ಇಟ್ ಆಲ್ ಡಿಪೆಂಡ್ಸ್ ಆನ್ ವೋಟಿಂಗ್. ಓಕೆ, ಈಗ ಒಂದಷ್ಟು ಕ್ರೇಜಿ ರ್ಯಾಪಿಡ್ ಫೈರ್ ಕ್ವಶನ್ಸ್ ನಾನು ನಿಮಗೆ ಕೇಳ್ತೀನಿ. ಸೊ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಳ್ಳಿ ಪ್ಲೀಸ್. ಸೊ ಫಸ್ಟ್ ಕ್ವಶನ್, ನೀವು ಯಾವತ್ತಾದರೂ ಡೇಟಿಂಗ್ ಹೋಗಿದ್ರಾ? ಡೇಟಿಂಗ್ 100% ಹೋಗಿದ್ದೀನಿ. ಹೋಗಿಲ್ಲ ಅಂದರೆ ತಪ್ಪಾಗುತ್ತೆ. ಆಬ್ವಿಯಸ್ಲಿ ಎಷ್ಟು ವರ್ಷ ಇತ್ತು, ಐ ವಾಸ್ ಲವಲ್ಲಿದ್ದೆ. ಆ್ಯಂಡ್ ಮದುವೆ ಆಗಬೇಕಿತ್ತು 2 years ಬ್ಯಾಕು, ಬಟ್ ಕಾರಣ ಅಂತ ಇದು ಆಗಿಲ್ಲ. ಸೊ ಈ ಒಂದು 2 ದಿನಗಳಲ್ಲಿ ನೀವು ಕೇಳಿರೋಂಥ ಮೋಸ್ಟ್ ವಿಯರ್ಡ್ ಕ್ವಶನ್ಸ್ ಯಾವುದು, ಅಂದರೆ ಈ ಇಂಟರ್ವ್ಯೂಗಳಲ್ಲಿ? ವಿಯರ್ಡ್ ಅಂದರೆ ಐ ಥಿಂಕ್ ಅನುಷಾದು ನಂದು ಮದುವೆ ತನಕ ಹೋಗ್ಬಿಡುತ್ತೆ ಅಂತ ಕೇಳಿದ್ದು ನನಗೊಂಥರ ಎಲ್ಲೋ ಒಂಥರ ಶಾಕ್ ಆಯಿತು. ಲೈಕ್ ಜನ ನೋಡಿದ ರೀತಿ ನನಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಕ್ಯೂಟ್ ಪೇರು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಬಟ್ ಕೆಲವರು ಕೇಳಿದ ಕ್ವೆಶ್ಚನ್ಸಲ್ಲಿ ಕಂಕಣ ಭಾಗ್ಯ ಕೂಡ ಬಂದರೆ ನೀನು ಇಬ್ಬರು ಇದಾಗ್ತೀರಂತ. ಸೊ ಅದೊಂದು ಸ್ವಲ್ಪ ವಿಯರ್ಡ್ ಅನಿಸ್ತು ಅಷ್ಟೇ. ಸೊ ಲಾಂಗ್ ಡ್ರೈವ್ ಹೋಗ್ತೀರಾ ಅಂದರೆ ಯಾವ ಹೀರೋಯಿನ್ ಜೊತೆ? ಹೀರೋಯಿನ್ ಇಲ್ಲ ಅಂದರೂ ನಿಮ್ಮ ಮನಸ್ಸಲ್ಲಿ ಬೇರೆಯವರಿದ್ದರೂ ಹೇಳ್ಬಹುದು. ನನಗೆ ಆ್ಯಕ್ಚುಲಿ ಇವ್ರ ಮೇಲೆ ತುಂಬ ಒಂದು ಕ್ರಶ್ ಆ್ಯಂಡ್ ಕ್ರೇಜ್ ಅಂದರೆ ತಮನ್ನಾ ಅವ್ರ ಮೇಲೆ ತುಂಬ ಇದೆ. ಸುಮಾರು ಕಡೆ ಹೇಳ್ಕೊಂಡಿದ್ದೀನಿ, ಅವ್ರ ಸ್ಮೈಲು ತುಂಬ ಇಷ್ಟ. ಎಲ್ಲಾದರೂ ಒಂದು ಚಾನ್ಸ್ ಸಿಕ್ಕಿದ್ರೆ ಅವ್ರ ಜೊತೆ ಹೋಗೋಕೆ ಇಷ್ಟಪಡ್ತೀನಿ. ಓಕೆ, ನಿಮಗೆ ಎಷ್ಟು ಪ್ರಪೋಸಲ್ ಬಂದಿವೆ? ಇತ್ತೀಚೆಗೂ ಇರ್ಬೋದು, ಒಟ್ಟಿನಲ್ಲಿ ನಿಮ್ಗೆ ನೆನಪಿರೋ ಪ್ರಕಾರ, ನೀವು ಇಂಡಸ್ಟ್ರಿಗೆ ಬಂದ ಮೇಲೂ ಇರ್ಬೋದು, ಇತ್ತೀಚೆಗೂ ರೀಸೆಂಟಾಗಿ ಹೇಳಿ ಪರವಾಗಿಲ್ಲ. ಪ್ರಪೋಸಲ್ಗಿಂತ ಐ ಥಿಂಕ್ ಲವ್ ಅನ್ನೋದು ಐ ಥಿಂಕ್ 3 ಪ್ರಾಪರ್ ಇದು. ನೀವು ಪ್ರಪೋಸ್ ಯಾರಿಗಾದ್ರೂ ಮಾಡಿದ್ದೀರಾ? ಮಾಡಿದ್ದೀನಿ. ಎಷ್ಟು ಜನಕ್ಕೆ? ಇಬ್ಬರಿಗೆ. ಏನಾಯ್ತು ಸರ್ ಅದು?
ಒಬ್ಬರು ರಿಜೆಕ್ಟ್ ಮಾಡಿದ್ರು. ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರಾ? ಶಾಕ್ ಅಲ್ಲ? ಯಾಕಂದರೆ ನನ್ನ ಫಿಲ್ಮ್ಸಲ್ಲಿ ಇದ್ದೀನಿ ಹೆಂಗೆ ಅಂತ ಸೊ ಮೋಸ್ಟ್ಲಿ ಹ್ಯಾಂಡ್ಸಮ್ ಆಗಿ ಇರೋರು ರಿಜೆಕ್ಟ್ ಆಗ್ತಾರೆ ಅನ್ನೋದು ತಿಳ್ಕೊಬೇಕಲ್ವಾ? ಇದ್ದೀನಿ ಅಂತ ಮೋಸ್ಟ್ಲಿ ಸ್ವಲ್ಪ ಅವ್ರಿಗೆ ಇನ್ಸೆಕ್ಯೂರ್ ಫೀಲಿಂಗ್ ಇತ್ತು. ಸೊ ಅವ್ರು ಒಬ್ಬರು ರಿಜೆಕ್ಟ್ ಆಯಿತು ಅಷ್ಟೇ, ಅಂದ್ಬಿಟ್ರೆ ಬೇರೆ ಯಾರು. ಸೊ ಧರ್ಮ ಅವರು ಇಂಪ್ರೆಸ್ ಆಗಬೇಕು ಅಂದರೆ ಹುಡುಗಿಗೆ ಯಾವ್ಯಾವ ಗುಣಗಳಿರಬೇಕು? ಐ ಥಿಂಕ್ ಫಸ್ಟು ನನಗೆ ತುಂಬ ನನಗೆ ಇದೊಂದು ಟ್ರಸ್ಟ್ ಇರಬೇಕು. ಆಮೇಲೆ ಟ್ರಾವೆಲಿಂಗ್ ಅಂತ ಒಂದು ಬಾಂಡಿಂಗ್ ಇರಬೇಕು. ನನಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ನನ್ನ ಜೊತೆ ಟ್ರಾವೆಲ್ ಮಾಡಿದಾಗ ಆ ಫನ್ ಲವಿಂಗ್ ಬಾಂಡಿಂಗ್ ಇರಬೇಕು ಅಷ್ಟೇ. ಆಮೇಲೆ ಫ್ರೆಂಡ್ಸ್ ಆಗಿರ್ಬೇಕು ಜಾಸ್ತಿ. ತುಂಬ ಸೀರಿಯಸ್ಸಾಗಿ ಗಂಡ ಹೆಂಡತಿ ಥರನೂ ನನಗೆ ಇಷ್ಟ ಇಲ್ಲ. ಮೋರ್ ಆಫ್ ಫ್ರೆಂಡ್ಸ್ ಆ್ಯಂಡ್ ಟ್ರಸ್ಟ್ ಇಶ್ಯೂಸ್ ಅಂದರೆ ಇರಬಾರ್ದು. ಟ್ರಸ್ಟ್ ಮಾಡಬೇಕು ನನ್ನ, ಯಾಕಂದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ಹಂಗಿರೋದು. ಆಮೇಲೆ ಐ ಥಿಂಕ್ ಮೇಜರ್ ಒಂದು ನನ್ನ ಫ್ಯಾಮ್ಲಿನ ತುಂಬ ಇಷ್ಟಪಡಬೇಕು. ಯಾಕಂದರೆ ನಾನು ಅವ್ರ ಫ್ಯಾಮ್ಲಿನ ತುಂಬ ಇಷ್ಟಪಡ್ತೀನಿ. ಸೊ ಐ ಥಿಂಕ್ ಅದೊಂದು ಮೇಜರ್ ನಮ್ಮ ತಂದೆ ತಾಯಿಗೆ ಅವ್ರು ತುಂಬ ಗೌರವ ಕೊಡಬೇಕು. ಯಾಕಂದ್ರೆ ನಾನು ಅದೇ ಥರ ಗೌರವ ಕೊಡ್ತೀನಿ. ಸೊ ಐ ಥಿಂಕ್ ಇಷ್ಟಿದ್ರೆ ಐ ಥಿಂಕ್ ಐ ಆಮ್ ಮೋರ್ ದೆನ್ ಹ್ಯಾಪಿ. ನಾನು ದುಡ್ಡಿಂದ ಎಲ್ಲ ಹೋಗಲ್ಲ. ಆ್ಯಂಡ್ ಲುಕ್ಸು ಹಿಂಗೆ ಇರಬೇಕು ಹಂಗಿರಬೇಕು ಆ ಥರ ಏನಿಲ್ಲ. ತುಂಬ ಯಾಕಂದರೆ ನಾನು ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ತುಂಬ ಗಿವಿನ್ ಮಾಡ್ತೀನಿ. ಸೊ ಆ ಥರ ಇರಬೇಕು. ಓಕೆ, ನೀವು ಬಾಯ್ ಫ್ರೆಂಡ್ ಮೆಟೀರಿಯಲ್, ಹಸ್ಬೆಂಡ್ ಮೆಟೀರಿಯಲ್? ಐ ಥಿಂಕ್ ನನಗೆ ಹೇಳಿರೋದು ಕೆಲವರು ಐ ಥಿಂಕ್ ಮೋರ್ ಆಫ್ ಹಸ್ಬೆಂಡ್ ಮೆಟೀರಿಯಲ್ ಕೈಂಡ್ ಆಫ್ ಅ ಪರ್ಸನ್ ನಾನು. ತುಂಬ ಗಿವಿನ್ ಮಾಡ್ತೀನಿ ರಿಲೇಷನ್ಶಿಪ್ಪಲ್ಲಿ. ಆಮೇಲೆ ಒಂದು ಇಷ್ಟಪಟ್ಬಿಟ್ಟು ತುಂಬ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತೀನಿ. ಸೊ ಆ ಥರ ಐ ಥಿಂಕ್. ಆ್ಯಂಡ್ ಮನೆ ಕೆಲಸ ಅಂತ ಬಂದಾಗ ತುಂಬ ಇಷ್ಟ ಮಾಡೋಕ್ಕೆ. ಕುಕ್ಕಿಂಗ್ ಅಂತ ಭಾಳ ಇಷ್ಟ, ಕಟಿಂಗ್ ಮಾಡೋದು ಭಾಳ ಇಷ್ಟ, ಮನೆ ಕ್ಲೀನ್ ಹಿಡಿದು ಇದೆಲ್ಲ ಭಾಳ ಇಷ್ಟ. ಆ್ಯಂಡ್ ಐ ಥಿಂಕ್ ಮೋರ್ ಆಫ್ ಹಸ್ಬೆಂಡ್ ಕೈಂಡ್ ಆಫ್ ಮೆಟೀರಿಯಲ್. ಒಂದು ದಿನ ಈ ಒಬ್ಬರ ಜೊತೆ ಒಳಗಡೆ ಅಂದರೆ ಒಂದು ಮನೆ ಒಳಗಡೆ ಇರ್ತೀನಿ ಅಂದರೆ ಬಿಗ್ ಬಾಸ್ ಈ ಬಾರಿ ನಿಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರಾಗಿರ್ತಾರೆ? ತ್ರಿವಿಕ್ರಮ್ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ. ಯಾಕೆ? ಆ್ಯಕ್ಚುಲಿ ನನಗೂ ತ್ರಿವಿಕ್ರಮ್ಗೂ ಇದೇ ಇರೋದು ಒಂದು ವೇವ್ ಲೆಂತ್ ಇರೋದು. ತುಂಬ ವಿ ಆರ್ ಡ್ರೀಮರ್ಸ್. ಲೈಕ್ ಏನಾದರೂ ಒಂದು ಅಚೀವ್ ಮಾಡಬೇಕು. ತುಂಬ ಒಂದು ಲಾಂಗ್ ಇದಿದೆ, ಒಂದು ವಿಷನ್ ಇದೆ. ಲೈಕ್ ಇಂಡಸ್ಟ್ರಿಯಲ್ಲಿ ಏನಾದರೂ ಮಾಡಲೇಬೇಕು. ಸೊ ಐ ಥಿಂಕ್ ಒಂದು ಅಗ್ರೆಷನ್ ಇದೆ ಇಬ್ಬರಲ್ಲೂ. ಆ್ಯಂಡ್ ಒಂದು ಥಾಟ್ ಪ್ರೊಸೆಸ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಕಷ್ಟಪಟ್ಟಿದ್ದೀವಿ. ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಇಲ್ಲಿವರೆಗೂ ಬಂದಿರೋದು ಅವ್ರ ಹಾದಿ ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ನಾಟ್ ಎನ್ ಈಸಿ ಇದು. ಸೊ ತ್ರಿವಿಕ್ರಮ್. ಓಕೆ, ದರ್ಶನ್ ಸರ್ ಜೊತೆ ಒಂದು ಸಿನಿಮಾನ ಅಥವಾ ಲೀಡ್ ರೋಲ್ನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾನ ವಿತ್ ಬಿಗ್ ಬಡ್ಜೆಟ್, ಎರಡರಲ್ಲಿ ಒಂದು ಆಪ್ಷನ್. ದರ್ಶನ್ ಸರ್ ಜೊತೆ ಸಿನಿಮಾ ಮಾಡೋದು ಐ ಥಿಂಕ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಸಿನಿಮಾ ಮಾಡೋದು ಒಂದು ಅವ್ರ ಆಪೋಸಿಟ್ಟು ಇಲ್ಲ ಅವ್ರ ಜೊತೆನೂ ಯಾವ್ದಾದ್ರು ಒಂದು ಸಾಲಿಡ್ ಆಗಿರೋದು ಸಿಕ್ಕಿದ್ರೆ ಐ ಥಿಂಕ್ ದರ್ಶನ್ ಸರ್ ಜೊತೆ. ಓಕೆ, ಧರ್ಮ ಅವರು ಟ್ಯಾಟೂ ಹಾಕ್ಸ್ಕೊಂಡಿದ್ದಾರಾ? ಧರ್ಮ ಅವರು ಟ್ಯಾಟೂ ಇಲ್ಲ, ಹಾಕ್ಸ್ಕೊಬೇಕಂತ ಇದ್ದೀನಿ, ಗೊತ್ತಿಲ್ಲ. ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಫಸ್ಟ್ ಸೈಟ್ ಲವ್ ಆಗಿದೆಯಾ? ಲವ್ ಎಟ್ ಫಸ್ಟ್ ಸೈಟ್ ಭಾಳ ರೇರು. ಐ ಥಿಂಕ್ ಅವಾಗ ಕಾಲೇಜ್ ಟೈಮಲ್ಲಿ ಆಗಿರೋದು ಲವ್ ಎಟ್ ಫಸ್ಟ್ ಸೈಟ್ ಅಲ್ಲ. ಓಕೆ, ಈಗ ಫೀಮೇಲ್ ಫ್ಯಾನ್ ಏನಾದರೂ ಬಂದು ಕಿಸ್ ಕೊಡ್ತೀನಿ ಅಂದರೆ ನಿಮ್ಮ ರಿಯಾಕ್ಷನ್ ಏನಾಗಿರುತ್ತೆ? ಹ್ಞೂ ಅಂತೀರಾ? ಆ್ಯಕ್ಚುಲಿ ಪಾಪ ಯಾರೂ ಹಂಗೆ ಮಾಡಲ್ಲ. ಪ್ರತಿಯೊಬ್ಬರ ಮೇಲೂ ನಂಗೆ ತುಂಬ ಗೌರವ ಇದೆ. ಆ್ಯಂಡ್ ಅವ್ರಿಗೂ ಇದಿರುತ್ತೆ. ಆಬ್ವಿಯಸ್ಲಿ ಒಂದು ಕೈ ಇಟ್ಕೊಂಡು ಏನಾದರೂ ಒಂದು ಕಿಸ್, ಅದು ಏನೂ ತಪ್ಪಿಲ್ಲ. ಲೈಕ್ ಅದು ಐ ವಿಲ್ ಟೇಕ್ ಇಟ್ ಲೈಕ್ ವೆರಿ ಸ್ಪೋರ್ಟಿವ್ಲಿ. ಆ್ಯಂಡ್ ಅದೆಲ್ಲ ಒಂದು ಬ್ಲೆಸ್ಸಿಂಗು. ಅದೆಲ್ಲ ನಾವು ಒಂದು ಅದೇನಂದ್ರೆ ಒಂದು ಯಾವುದೋ ಒಂದು ಇದರಲ್ಲಿ ಒಂದು ಜನ್ಮದ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು ಅದೆಲ್ಲ. ಇಮ್ಯಾಜಿನ್ ಒಬ್ಬ ಲೆಜೆಂಡ್ ಜೀವನ ಬದಲಾಯಿಸ್ಕೋಬೇಕಂದ್ರೆ ಯಾರಾಗಿರ್ಬೋದು? ನಾನು ಬೇರೆಯವ್ರದ್ದು ನಾನು ಇಷ್ಟಪಡಲ್ಲ. ನನ್ನ ಲೈಫ್ನ ನಾನು ಬದಲಾಯಿಸ್ಕೊಂಡ್ರೆ ಐ ಥಿಂಕ್ ನಾನು ಎಲ್ಲಾದರೂ ನಂದು ಏನು ವೀಕ್ನೆಸ್ ಇದೆ ಅದನ್ನು ಬದಲಾಯಿಸ್ಕೊಂಡ್ರೆ ಸಾಕು ಅನಿಸುತ್ತೆ. ಬೇರೆಯವ್ರ ಥರನೇ ಇರಬೇಕಂತ ಏನಿಲ್ಲ. ಜನರು ನಿಮ್ಮ ಬಗ್ಗೆ ಅಭಿಪ್ರಾಯ ಒಂದು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂದರೆ ಅದೇನು? ಯಾಕೆ ಸಿನಿಮಾಗಳು ಕರೆಕ್ಟಾಗಿ ಚಾಯ್ಸ್ ಮಾಡ್ತಿಲ್ಲ, ಯಾಕೆ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಅನ್ನೋದು ಕೆಲವ್ರಿಗೆ ಒಂದು ಪ್ರಶ್ನೆ ಆಗೈತೆ. ಅದನ್ನು ತಿದ್ದುಪಡಿ ಮಾಡ್ಕೋಬೇಕು. 100%. ಅಂದರೆ ಇಲ್ಲಿವರೆಗೂ ನಾನು ಮಾಡಿದ್ದು ನನ್ನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಬಗ್ಗೆ ನಾನು ತುಂಬ ಗೌರವ ಇದೆ. ಆ್ಯಂಡ್ ಯಾಕಂದರೆ ನನ್ನದು ಬ್ಯಾಡ್ ಟೈಮಲ್ಲಿ ಬಂದು ಕೈ ಹಿಡಿದ್ಬಿಟ್ಟು ಬನ್ನಿ ಸಿನಿಮಾ ಮಾಡೋಣ, ಸೊ ಅದಕ್ಕೆ ನಾನು ಯಾವತ್ತೂ ಗೌರವ ಕೊಡ್ತೀನಿ. ಆ್ಯಂಡ್ ಇವಾಗ ನನ್ನ ಮೇಲೆ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಒಂದು 6 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಟೆನೆಂಟ್ ರಿಲೀಸ್ ಆಗಿದೆ, ಎಲ್ಲ ಸಿನಿಮಾ ರಿಲೀಸ್ ಆಗಿದೆ. ಸೊ ಅವ್ರಿಗೆ ಫಸ್ಟ್ ಒಂದು ನ್ಯಾಯ ಒದಗಿಸ್ಬೇಕು. ನಾನು ಅವ್ರ ಸಿನಿಮಾಗೆ ನಾನು ಪ್ರಾಮಿನೆನ್ಸ್ ಕೊಟ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ಮುಹೂರ್ತ ಆಗಿರೋದು ಇನ್ನೊಂದು ಮಿಕ್ಕಿರೋ ಶೂಟಿಂಗ್ ಇರೋದು ಅದನ್ನೆಲ್ಲ ನಾನು ಮಾಡ್ತೀನಿ. ಬಟ್ ಅವ್ರಿಗೆ ಒಂದು ಪ್ರಾಮಿನೆನ್ಸ್ ಕೊಡ್ತೀನಿ, ಯಾರು ಇದು ಮಾಡಿದ್ರೆ ಅದು. ಬಟ್ ನೆಕ್ಸ್ಟ್ ಅನ್ನೋದು ಒಂದು ಆ ಮೆಚುರಿಟಿ ಲೆವೆಲ್ ಥಿಂಕಿಂಗ್ ತುಂಬ ಚೆನ್ನಾಗಿ ಬಂದೈತೆ ಇವಾಗ. ಒಂದು ಪ್ರೀ ಪ್ರೊಡಕ್ಷನ್ದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ದ ಹಿಡಿದು ಒಂದು ಪ್ರೊಡಕ್ಷನ್ ಶೂಟಿಂಗ್ ಟೈಮಲ್ಲಿಂದ ಹಿಡಿದು ಕಥೆಯಲ್ಲಿ ಒಂದು ಡಿಸ್ಕಷನು ಐ ಥಿಂಕ್ ತುಂಬ ಇನ್ವಾಲ್ವ್ ಆಗ್ತೀನಿ. ಒಂದು ಜನ ಇಷ್ಟು ನನ್ನ ಪ್ರೀತಿ ಮಾಡ್ತಾರೆ, ಇಷ್ಟು ನನ್ನ ಸ್ವೀಕರಿಸಿದ್ದಾರೆ ಒಂದು ಬಿಗ್ ಬಾಸ್ ಶೋ ಆದಮೇಲೆ ನನ್ನ ವ್ಯಕ್ತಿತ್ವನ ಇಷ್ಟಪಟ್ಟಂದರೆ ಎಲ್ಲೋ ಒಂದು ಕಡೆ ನನಗೊಂದು ಕಾನ್ಫಿಡೆನ್ಸ್ ಇದೆ. ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಅವ್ರು ನನ್ನ ಕೈ ಬಿಡಲ್ಲ, ಖಂಡಿತ ನನ್ನ ಕೈ ಹಿಡಿತಾರಂತ ನನಗೆ ಒಂದು ಕಾನ್ಫಿಡೆನ್ಸ್. ಈ ವ್ಯಕ್ತಿ ಅಥವಾ ವಸ್ತುನ ಬಿಟ್ಟಿರೋಕೆ ಆಗಲ್ಲ ಧರ್ಮ ಅವ್ರಿಗೆ? ಇಬ್ಬರು ತಂದೆ ತಾಯಿ, ಅವ್ರನ್ನ ಬಿಟ್ಟು ನಾನು ಹೇಳೋಕ್ಕಾಗಲ್ಲ. ವಸ್ತು ಅನ್ನೋದಕ್ಕಿಂತ ಐ ಥಿಂಕ್ ಬೈಕಿಂಗು ಸ್ವಲ್ಪ ನನಗೆ ತುಂಬ ಇಷ್ಟ. ಸೊ ಆ ಬೈಕ್ ಇಲ್ಲ ಅಂದಾಗ ತುಂಬ ಏನೋ ಒಂದು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಒಂದು ಇದಾಗುತ್ತೆ. ನಿಮಗಿರುವಂಥ ಒಂದು ಬ್ಯಾಡ್ ಹ್ಯಾಬಿಟ್? ಇಮೋಷ್ನಲ್ ಆಗ್ಬಿಡ್ತೀನಿ ಒಂದೊಂದ್ಸಲಿ. ಅದು ಬ್ಯಾಡ್ ಹ್ಯಾಬಿಟ್ ಅಂದರೆ ಬಟ್ ಇಮೋಷ್ನಲ್ ಆಗ್ತೀನಿ. ಆಮೇಲೆ
ಸ್ವಲ್ಪ ಲಾಂಗ್ ಡ್ರೈವ್ಸಲ್ಲಿ ಹೋಗುವಾಗ ತುಂಬ ಯೋಚನೆ ಮಾಡೋದು ಜಾಸ್ತಿ ಒಂದೊಂದ್ಸಲಿ ಅದೊಂದು ಬ್ಯಾಡ್ ಹ್ಯಾಬಿಟ್ ಅಂತ ಅನ್ಸುತ್ತೆ. ಯಾರಿಗೋಸ್ಕರ ಆದರೂ ಹತ್ತಿದ್ದೀರಾ? ಹತ್ತಿದ್ದೀನಿ, ಖಂಡಿತ ಹತ್ತಿದ್ದೀನಿ. ಯಾರಿಗೋಸ್ಕರ ಹತ್ತಿದ್ದೀನಿ, ನಮ್ಮ ಮನೆಯವ್ರಿಗೆ ಏನಾದರೂ ಒಂದು ಇದಾದಾಗ ಹತ್ತಿದ್ದೀನಿ. ಆ್ಯಂಡ್ ತುಂಬ ಹತ್ತಿರದವ್ರು ಇರೋರಿಗೆ ಏನಾದರೂ ಒಂದು ಇದಾದಾಗ ಅದಕ್ಕೂ ಕಣ್ಣಲ್ಲಿ ನೀರು ಬಂದೈತೆ. ಸಿನಿಮಾಗಳು ಕೈ ಹಿಡಿದಿರೋ ಟೈಮಲ್ಲಿ ಪ್ರೊಡ್ಯೂಸರ್ಸ್ಗೆ ಒಂಥರ ಲಾಸ್ ಆದಾಗ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿರ್ತಾರೆ. ಸುಮ್ಮನೆ ಅಂತ ಒಂದು ಸಿನಿಮಾ ಮಾಡಿದೆ, ಒಂದು ಟಾಪ್ ಸ್ಟಾರಿಗೆ ಕೊಡೋ ಟ್ರೀಟ್ಮೆಂಟು ನನಗೆ ಮೈಸೂರಲ್ಲಿ ಶೂಟಿಂಗ್ ಮಾಡುವಾಗ ಪುಟ್ಟಮ್ಮ ಪಲಾವಿಂದ ಹಿಡಿದು ಹನುಮಂತು ಪಲಾವು ಮತ್ತು ಇದು ಈ ಥರ ನನ್ನ ನೋಡಿಕೊಂಡ್ರು. ಬಟ್ ಅವ್ರಿಗೆಲ್ಲೋ ಒಂದು ಕಡೆ ಸಿನಿಮಾ ಕೈ ಹಿಡಿಲಿಲ್ಲ, ಎಲ್ಲೋ ಒಂದು ಕಡೆ ಕಥೆನಲ್ಲಿ ಜನ ಇಷ್ಟ ಆಗಲಿಲ್ಲ ಅಂದಾಗ ಅದು ಒಂದು ಕಣ್ಣಲ್ಲಿ ನೀರು ಹಾಕಿದ್ದೀನಿ, ಬೇಜಾರಾಗೈತೆ. ಓಕೆ, ಈಗ ಸ್ವಲ್ಪ ಫನ್ನಿಯಾಗಿ ಹೋಗೋಣ. ವಾಟ್ಸ್ ಆನ್ ಯುವರ್ ಫೋನ್ ಅಂದರೆ ಧರ್ಮ ಫೋನಲ್ಲಿ ಏನಿದೆ ಆ ಸೀಕ್ರೆಟ್ ಇವತ್ತು ರಿವೀಲ್ ಮಾಡ್ತಾರೆ. ವೆಯ್ಟ್ ಮಾಡೋಣ. ಧರ್ಮ ಸರ್, ದಯವಿಟ್ಟು ನಿಮ್ಮ ಫೋನ್ ತಗೊಳ್ಳಿ. ಓಪನ್ ಬುಕ್ ನೀವು ಹೇಳ್ತೀರಾ ಓಪನ್ ಬುಕ್ ಅಂತ, ಬಟ್ ನಿಮ್ಮ ಫ್ಯಾನ್ಸ್ಗೆ ಇರುತ್ತಲ್ವಾ, ಕ್ಯೂರಿಯಾಸಿಟಿ ಇರುತ್ತಲ್ವಾ, ಏನಿದೆ ನಮ್ಮ ಸ್ಟಾರ್ ನಟನ ಫೋನಲ್ಲಿ ಏನಿರುತ್ತೆ, ಅವ್ರ ಫೋನಲ್ಲಿ ಬೇರೆ ಇರುತ್ತೆ ಸರ್, ನಿಮ್ಮ ಫೋನಲ್ಲಿ ಬೇರೆ ಇರುತ್ತೆ. ಐ ಥಿಂಕ್ ಕೆಲವರು ಕ್ಲೋಸ್ ಫ್ರೆಂಡ್ಸ್ದು ಪಿಕ್ಚರ್ಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಅದಿರುತ್ತೆ. ಆ್ಯಂಡ್ ಐ ಥಿಂಕ್ ಅದು ಬಿಟ್ಟರೆ ಐ ಥಿಂಕ್ ಸ್ಕ್ರೋಲ್ ಮಾಡಿದ್ರೆ ತುಂಬ ಬೈಕು ಕಾರು ಫೋಟೋಸ್ಗಳೆಲ್ಲ ಜಾಸ್ತಿ ಇರುತ್ತೆ. ಇಲ್ಲ, ಅಷ್ಟೊಂದು ಅಡಿಕ್ಷನ್ ಇಲ್ಲ. ಕಾಲ್ಸಿಗೆ ಮಾತ್ರ ನಾನು ಜಾಸ್ತಿ, ಯಾಕಂದರೆ ಸಿನಿಮಾ ರಿಲೇಟೆಡ್ ಕಾಲ್ಸ್ ಎಲ್ಲ ಬಂದಾಗ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಫಸ್ಟ್ ನಿಮ್ಮ ವಾಲ್ಪೇಪರ್ ಏನಿದೆ ಇವಾಗ ಸದ್ಯಕ್ಕೆ ಎಂಟಿ ಇದೆ. ಓಕೆ, ಇವತ್ತು ಮಾರ್ನಿಂಗ್ ಯಾರಿಗೆ ಫಸ್ಟ್ ಕಾಲ್ ಹೋಗಿದ್ದು? ಮಾರ್ನಿಂಗ್ ಫಸ್ಟ್ ಕಾಲು ಯಾವುದೋ ಇಂಟರ್ವ್ಯೂದೇ ಕಾಲ್ ಬಂದಿತ್ತು. ಫಸ್ಟ್ ಕಾಲು ನಿಮ್ಮ ಫೋನಲ್ಲಿ ಸೇವ್ ಮಾಡಿರೋ ಕ್ರೇಜಿ ನೇಮ್ ಯಾರ್ದು? ಕ್ರೇಜಿ ನೇಮು ಐ ಥಿಂಕ್ ಒಂದು ಕೋಡ್ ನೇಮ್ ಇಟ್ಟಿದ್ದೆ, ಬಟ್ ಅದನ್ನು ದರ್ಶನ್ ಸರ್ ಅಂತಲೇ ಇಟ್ಟಿರಲಿಲ್ಲ, ಅದಕ್ಕೊಂದು ಕೋಡ್ ಹಾಕಿದ್ದೆ ಅದಕ್ಕೆ. ಯಾಕಂದರೆ ಯಾರೋ ಸಣ್ಣ ಫೋನ್ ತೊಗೊಂಡು ದರ್ಶನ್ ಸರ್ದು ನಂಬರ್ ಇರುತ್ತಂತ, ಸೊ ಅವರಿಗೆ ಒಂದು ಚೆನ್ನಾಗಿರೋದೊಂದು ನೇಮ್ ಇಟ್ಟಿದ್ದೆ, ಅವ್ರ ನೇಮ್ ಇಟ್ಟಿದ್ದೆ. ಅನುಷಾ ರೈ ಅವ್ರದ್ದು ಏನು ಸೇವ್ ಮಾಡಿದ್ದೀರಾ? ಅನುಷಾ ಹಾಗೆ ಮಾಡಿದ್ದೀರಾ? ಓಕೆ. ಯಾವ ಆ್ಯಪ್ ಜಾಸ್ತಿ ಯೂಸ್ ಮಾಡ್ತೀರಾ? ವಾಟ್ಸಾಪೇ ಸ್ವಲ್ಪ ಆ್ಯಕ್ಚುಲಿ ಮೆಸೇಜ್ ಮಾಡೋಕ್ಕೆ, ಮತ್ತು ಇದು ಆಮೇಲೆ ಫೇಸ್ಬುಕ್ಕಲ್ಲಿ ಸ್ಕ್ರೋಲ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಷ್ಟೇ. ಸುದೀಪ್ ಸರ್ ನೇಮ್ ಏನಂತ ಸೇವ್ ಇದೆ? ಸುದೀಪ್ ಸರ್ ಅಂತಲೇ ಇದೆಯಾ? ಸುದೀಪ್ ಸರ್ ಅಂತ. ಓಕೆ. ಸುದೀಪ್ ಸರ್ 1, ಸುದೀಪ್ ಸರ್ 2, ಸುದೀಪ್ ಸರ್ ಪರ್ಸನಲ್, ಯಾಕಂದ್ರೆ ನಂಬರ್ ಚೇಂಜ್ ಮಾಡ್ತಿರ್ತಾರೆ. ನಾನಿಲ್ಲ, ತುಂಬ ರೇರು. ಐ ಥಿಂಕ್ ಆಲ್ಮೋಸ್ಟ್ 5 ಇಯರ್ಸಿಂದ 999 ನಂದು, ಸೊ ಅದು ಲಾಸ್ಟು. ಸೊ ಅದು ಆ್ಯಕ್ಚುಲಿ ದರ್ಶನ್ ಸರ್ ಒಂದ್ಸಲಿ ಆ ನಂಬರ್ ತೊಗೊಂಡಾಗ ನಾನು ತೊಗೊಂಡಿದ್ದು, ಅವಾಗಿಂದ ಚೇಂಜೇ ಮಾಡಿಲ್ಲ. ನಿಮ್ಮ ವಾಟ್ಸಪ್ ಟಿ ಪಿ ಏನಿದೆ ತೋರಿಸ್ಬೋದಾ? ಓಕೆ, ಬಿಗ್ ಬಾಸ್ ಆಲ್ಮೋಸ್ಟ್ ಗೆದ್ದಿರೋ ಫೀಲಿಂಗ್. ಗೆಲ್ಲಬೇಕಿತ್ತು, ಬಟ್ ಜನರು ಮನಸ್ಸನ್ನು ಗೆದ್ದಿದ್ದೀರಾ. ಎಷ್ಟು ಜನ ಬ್ಲಾಕ್ ಮಾಡಿದ್ದೀರಾ ವಾಟ್ಸಪ್ಪಲ್ಲಿ? ಯಾರನ್ನೂ ಬ್ಲಾಕ್ ಮಾಡಿಲ್ಲ. ನಾನು ಮಾಡಿಲ್ವಾ? ಯಾವುದೋ 1-2 ಅಂದರೆ ತುಂಬ ಏನಾದರೂ ಇದನ್ಸಿದಾಗ ಸುಮ್ಮನೆ ಮೆಸೇಜ್ ಮಾಡೋದು, ಅವಾಗ ಬ್ಲಾಕ್ ಮಾಡಿದೆ. ಇನ್ಸ್ಟಾದಲ್ಲಿ ಹುಡುಗಿರ ಮೆಸೇಜ್ಗೆ ರಿಪ್ಲೈ ಮಾಡ್ತಾರಾ? ಇಲ್ಲ, ತುಂಬ ರೇರು, ವೆರಿ ರೇರು. ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ಲು ಬೇರೆ ಇದು ಮಾಡಿದ್ದಾರೆ. ಸೊ ಐ ಮೀನ್ ನಾನು ಯೂಸ್ ಮಾಡ್ತೀನಿ, ಬಟ್ ತುಂಬ ರೇರ್ ನಾನು ಇದು ಮಾಡೋದು. ಓಕೆ, ಕೊನೆಯದಾಗಿ ನಮ್ಮ ಇಂಟರ್ವ್ಯೂ ಹಂತಕ್ಕೆ ಬಂದಿದ್ದೀವಿ. ಒಂದೇ ಒಂದು ಪ್ರಶ್ನೆ, ಧರ್ಮ ಅವರು ಮಿಂಗಲ್ ಯಾವಾಗ ಆಗ್ತಾರೆ? ಕಂಫರ್ಟ್ ಝೋನ್ ಅಂತ ಬಂದಾಗ, ನನ್ನ ಸ್ವಲ್ಪ ಶೈ ನೇಚರ್ ನಂದು, ಬಟ್ ಇವಾಗಿಲ್ಲ. ಬಟ್ ಕಂಫರ್ಟ್ ಝೋನ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಇರ್ಬೋದು, ಬಟ್ ಮನಸ್ಸಲ್ಲಿ ಮಿಂಗಲ್ ಆದರೆ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತೀನಿ. ಈಗ ಬಿಗ್ ಬಾಸ್ ಮುಗೀತು ಸರ್, ನೆಕ್ಸ್ಟ್ ಒಂದು ರೌಂಡ್ಸ್ ಮಾಡ್ತಾ ಇದ್ದೀರಾ ನೀವು, ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಫ್ಯಾನ್ಸ್ ಮೀಟ್ ಮಾಡ್ತಾ ಇದ್ದೀರಾ? ಹೌದು, ಫಸ್ಟು ನಮ್ಮ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಶುಕ್ರವಾರ. ಅದಾದಮೇಲೆ ನರಸೀಪುರ, ನಮ್ಮ ಊರು ನರಸೀಪುರ, ಸಿದ್ದಂಡಿ, ಅಲ್ಲೆಲ್ಲ ಹೋಗಿ ಎಲ್ಲರೂ ಮಾತಾಡ್ಸ್ಕೊಂಬರೋಣ ಅಂತ ಇದ್ದೀನಿ. ಧರ್ಮಸ್ಥಳ ಕುಕ್ಕೆಗೆ ಹೋಗ್ಬೇಕಂತ ಇದ್ದೀನಿ. ಸೊ ಐ ಥಿಂಕ್ ದೇವಸ್ಥಾನದ ರೌಂಡು ಫಸ್ಟು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಇಂಟರ್ವ್ಯೂನಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಜೊತೆಗೆ ನಿಮ್ಮ ಫ್ಯಾನ್ಸ್ ಕ್ಯೂರಿಯಾಸಿಟಿಯು ಪ್ರಶ್ನೆಗಳಿಗೂ ಸಹ ನೀವು ಉತ್ತರಿಸಿದ್ದೀರಾ, ಸೊ ಖುಷಿ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ಸ್. ಆ್ಯಂಡ್ ನನಗೆ ಯಾರು ವೋಟ್ ಮಾಡಿದಿರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆಮೇಲೆ ತುಂಬ ಕಮೆಂಟ್ಸ್ ಬಂದೈತೆ ಇನ್ಬಾಕ್ಸಲ್ಲಿ, ಫೇಸ್ಬುಕ್ಕಲ್ಲಿ. ಪರ್ಸ್ನಲಾಗಿ ನೀವು ಒಬ್ಬೊಬ್ರಿಗೂ ನಾನು ರಿಪ್ಲೈ ಮಾಡೋಕ್ಕಾಗದೇ ಆದರೂ ತಪ್ಪು ತಿಳ್ಕೊಂಬಿಡಿ. ಬಟ್ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶ್ವಾಸ ಸದಾ ಇದೇ ಥರ ಇರಲಿ. ಥ್ಯಾಂಕ್ ಯು ಆಲ್. ಇದಿಷ್ಟು ನಮ್ಮ ಕ್ಯಾಡ್ಬರೀಸ್ ಧರ್ಮಕೀರ್ತಿ ರಾಜ್ ಅವರ ಮಾತಾಗಿತ್ತು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.